ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2022 ಅಕ್ಟೋಬರ್ ತಿಂಗಳ 26ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶುಭಕೃತು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಪ್ರತಿಪದ್ ಅಂದರೆ ಪಾಡ್ಯ. ಈ ದಿನದ ನಕ್ಷತ್ರ ಸ್ವಾತಿ ನಕ್ಷತ್ರ. ಈ ದಿನ ಹಗಲು 2:45 ಇರುತ್ತೆ. ನಂತರ ವಿಶಾಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:11 ಸೂರ್ಯಾಸ್ತ ಸಂಜೆ 5:56. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಮಧ್ಯಾಹ್ನ 2:44 ಇರುವಂಥದ್ದು. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಪ್ರೀತಿ ಯೋಗ. ದಿಕ್ಷೂಲೆ ಉತ್ತರ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ತುಲ, ಚಂದ್ರ ಇರುವಂಥ ರಾಶಿ ತುಲ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:07 1:36 ಇನ್ನು ಗುಳಿಕ ಕಾಲ ಈ ದಿನ ಬೆಳಗ್ಗೆ 10:39 ಮಧ್ಯಾಹ್ನ 12:07 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:43 9:11 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 11:42 ಮಧ್ಯಾಹ್ನ 12:27 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ದುರ್ಮುಹೂರ್ತದಲ್ಲಿ ಯಾವುದೇ ನೀವು ಕೆಲಸವನ್ನು ಆರಂಭ ಮಾಡಿದ್ರೂ ಕೂಡ ಅದು ಅನುಕೂಲಕರವಾಗಿರೋದಿಲ್ಲ ಅದರ ಫಲಿತಾಂಶ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದು ಕೂಡ ಇಲ್ಲ. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ತುಂಬ ಅನುಕೂಲವನ್ನು ಉಂಟು ಮಾಡುವಂಥವನು. ಹಾಗಾಗಿನೇ ವರ್ತಕರಿಗೆ ವ್ಯಾಪಾರಸ್ಥರಿಗೆ ಈ ದಿನ ಬಹಳ ಚೆನ್ನಾಗಿದೆ. ಅದರಲ್ಲೂ ಬುಧ ಮಾತುಗಾರಿಕೆಗೆ ಮತ್ತು ಬುದ್ಧಿವಂತಿಕೆಗೆ ಕಾರಕನಾಗಿರುವಂಥವನು. ಹಾಗಾಗಿ ಯಾರು ವ್ಯಾಪಾರ ವ್ಯವಹಾರದಲ್ಲಿ ತಮ್ಮ ಚತುರತೆಯನ್ನು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾರೆ, ಮಾತುಗಾರಿಕೆಯನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ, ಅಂಥವ್ರಿಗೆ ಈ ದಿನ ವಿಶೇಷವಾದಂಥ ಲಾಭ ಇದೆ. ಹಾಗೆ ಮಾರ್ವಾಡಿಗಳು ಕೂಡ ಈ ದೀಪಾವಳಿಯ ಸಂದರ್ಭದಲ್ಲೇ ಹೊಸ ಲೆಕ್ಕವನ್ನು ತೆರೆಯುವಂಥದ್ದು, ಅಂದರೆ ಕಳೆದ ವರ್ಷದ ಲೆಕ್ಕವನ್ನು ಆಖೈರುಗೊಳಿಸಿ ಹೊಸ ವರ್ಷದಲ್ಲಿ ಹೊಸ ಲೆಕ್ಕವನ್ನು ಪ್ರಾರಂಭ ಮಾಡುವಂಥ ಒಂದು ದಿನ ಇದು. ಹಾಗಾಗಿನೇ ಈ ದಿನ ಬಹಳ ವಿಶೇಷತೆ ಅಂತ ಅನ್ನಿಸ್ಕೊಂಡಿರುವಂಥದ್ದು. ಅದರಲ್ಲೂ ಬುಧವಾರದ ದಿನ ದೀಪಾವಳಿ ಪಾಡ್ಯ ಬಂದಿರೋದು ಬಹಳ ವಿಶೇಷ. ಏಕೆಂದರೆ ಈ ಪಾಡ್ಯ ಅನ್ನುವಂಥದ್ದು ವರ್ಷದಲ್ಲಿ ಬರುವಂಥ 3 ಶುಭ ಮುಹೂರ್ತಗಳಲ್ಲಿ ಇದು ಕೂಡ ಒಂದು. ಹಾಗಾಗಿ ಈ ಅರ್ಧ ದಿನ ಏನಿದೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಇದರಲ್ಲಿ ಅನೇಕ ಒಳ್ಳೆಯ ಮುಹೂರ್ತಗಳು ಇದೆ. ಇದನ್ನು ನೀವು ಯಾವುದೇ ಕೆಲಸಕ್ಕೆ ಯಾವುದೇ ಶುಭ ಮುಹೂರ್ತಕ್ಕೆ ಬಳಸ್ಕೊಳ್ಬಹುದು. ಹಾಗಾಗಿ ಪಾಡ್ಯ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಬುಧವಾರ ಇದೆ. ವ್ಯಾಪಾರ ವ್ಯವಹಾರಗಳಿಗೆ ಹಣಕಾಸಿನ ವ್ಯವಸ್ಥೆಗಳಿಗೆ ಅನುಕೂಲವಾಗಿರುವಂಥದ್ದು. ನಿನ್ನೆ ಸೂರ್ಯಗ್ರಹಣ ಇದ್ದುದರಿಂದ ಅಮಾವಾಸ್ಯೆಯ ದಿನ ಕೆಲವರು
ಲಕ್ಷ್ಮೀ ಪೂಜೆಯನ್ನು ಮಾಡಿಲ್ಲ, ಹಿಂದಿನ ದಿನ ಮಾಡಿರ್ಬೋದು, ಆದರೆ ನೆನ್ನೆಯ ದಿನ ಸಾಮಾನ್ಯವಾಗಿ ಮಾಡಲ್ಲ. ಆದರೆ ಈ ದಿನ ಯಾರು ಲಕ್ಷ್ಮೀ ಪೂಜೆಯನ್ನು ಮಾಡಿಲ್ಲ ಅಂಥವರು ಈ ಪಾಡ್ಯದ ದಿನ ಪೂಜೆಯನ್ನು ಮಾಡಲಿಕ್ಕೆ ಅನುಕೂಲಕರವಾಗಿದೆ. ಏಕೆಂದರೆ ಹೇಳಿ ಕೇಳಿ ಈ ದಿನ ಯಾವುದೇ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಏನನ್ನೂ ಕೂಡ ನೋಡಾಗಿಲ್ಲ. ಎಲ್ಲವೂ ಕೂಡ ಪ್ರಶಸ್ತವಾಗಿ ಇರುವಂಥ ಸಮಯ ಇದೆ. ಇದನ್ನು ನೀವು ನಿಮ್ಮ ಪೂಜಾದಿಗಳಿಗೆ ಬಳಸ್ಕೊಳ್ಬಹುದು ಅಂತ ಹೇಳ್ತಾ, ಹಾಗೆ ಈ ದಿನ ಇರುವಂಥ ಬುಧ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟ ಹಾಗೆ, ಇನ್ನು ಯಾವುದೇ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಒಪ್ಪಂದಗಳನ್ನು ಮಾಡಿಕೊಳ್ಳಿಕ್ಕೂ ಕೂಡ ಈ ಬುಧ ಹೋರ ಚೆನ್ನಾಗಿದೆ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 9 ನಿಮಿಷದಿಂದ 7 ಗಂಟೆ 8 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 2 ನಿಮಿಷದಿಂದ 2 ಗಂಟೆ 1 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 59 ನಿಮಿಷದಿಂದ ರಾತ್ರಿ 9 ಗಂಟೆಯವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಹಾಗೆ ಈ ದಿನ ಇರುವಂತಹ ಶನಿ ಹೋರ ಸ್ವಲ್ಪ ನಿಧಾನವಾದಂಥ ಫಲಿತಾಂಶವನ್ನು ಕೊಡುವಂಥದ್ದು. ಹಾಗಾಗಿ ಈ 50-50 ಚಾನ್ಸ್ ಇರುವಂಥದ್ದು ಶನಿ ಹೋರಾದಲ್ಲಿ ಕೆಲಸವನ್ನು ಆರಂಭ ಮಾಡಿದಂಥವ್ರಿಗೆ. ಹಾಗಾಗಿ ಈ ದಿನ ವಿಶೇಷವಾಗಿ ಶನಿ ಹೋರ ಇರುವಂಥ ಸಮಯ ಅಂತ ಹೇಳಿದ್ರೆ, ಈ ದಿನ ಬೆಳಿಗ್ಗೆ 8 ಗಂಟೆ 7 ನಿಮಿಷದಿಂದ 9 ಗಂಟೆ 6 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ, ಇನ್ನು ರಾತ್ರಿ 10 ಗಂಟೆ 1 ನಿಮಿಷದಿಂದ 11 ಗಂಟೆ 2 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಗುರು ಹೋರ ಎಲ್ಲ ಕೆಲಸಗಳಿಗೂ ಕೂಡ ಅನುಕೂಲವನ್ನು ತರುವಂಥದ್ದು. ಹಾಗಾಗಿ ನೀವು ಈ ದಿನ ಇರುವಂಥ ಗುರುಹೋರದಲ್ಲಿ ಕೆಲಸವನ್ನು ಆರಂಭ ಮಾಡಿದ್ರೆ ಕೆಲಸಕ್ಕೆ ಗುರುಬಲ ಇದೆ, ಗುರುವಿನ ಮಾರ್ಗದರ್ಶನ ಇರುತ್ತೆ. ಹಾಗೆ ಯಾವುದೇ ಕೆಲಸ ಕೂಡ ಫೇಲ್ ಅನ್ನುವಂಥದ್ದು ಕಾಣಲ್ಲ. ಹಾಗಾಗಿ ಎಲ್ಲವನ್ನು ಕೂಡ ಸಕ್ಸಸ್ಸಲ್ಲೇ ನೋಡುವಂಥದ್ದು ಈ ಗುರುಹೋರ ಸಮಯದಲ್ಲಿ ಈ ದಿನ ಆರಂಭ ಮಾಡುವಂಥ ಕೆಲಸಗಳು. ಹಾಗಾಗಿ ಈ ದಿನ ಗುರುಹೋರ ಬೆಳಿಗ್ಗೆ 9 ಗಂಟೆ 6 ನಿಮಿಷದಿಂದ 10 ಗಂಟೆ 5 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 59 ನಿಮಿಷದಿಂದ 4 ಗಂಟೆ 58 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 2 ನಿಮಿಷದಿಂದ ಮಧ್ಯರಾತ್ರಿ 12 ಗಂಟೆ 3 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಇದೆಯಲ್ಲ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ವಿವಾಹ ಇತ್ಯಾದಿ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಪೂರ್ವ ಸಿದ್ಧತೆಗಳು, ಒಂದು ಮಾತುಕತೆ, ಚಟುವಟಿಕೆ, ಏನೇ ವ್ಯಾಪಾರ ವ್ಯವಹಾರಗಳು ಏನೇ ಇದ್ದರೂ ಕೂಡ ಈ ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು, ಹಣಕಾಸಿನ ವಿಚಾರಗಳಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಈ ಶುಕ್ರ ಹೋರಾದಲ್ಲಿ ಬೇಡ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 8 ನಿಮಿಷದಿಂದ 6 ಗಂಟೆ 9 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 3 ನಿಮಿಷದಿಂದ 1 ಗಂಟೆ 2 ನಿಮಿಷದವರೆಗೆ, ಹಾಗೆ ಸಂಜೆ 6 ಗಂಟೆ 58 ನಿಮಿಷದಿಂದ ರಾತ್ರಿ 7 ಗಂಟೆ 59 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಅವಾಯ್ಡ್ ಮಾಡಿ ಒಳ್ಳೆಯದಾಗುತ್ತೆ. ಹಾಗಾಗಿ ವೀಕ್ಷಕ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ದಿನ, ಒಳ್ಳೆಯ ಮುಹೂರ್ತ, ಒಳ್ಳೆಯ ಗಳಿಗೆಯಲ್ಲಿ ಆರಂಭ ಮಾಡಿ ಖಂಡಿತ ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಹಾಗಾಗಿ ಈ ದಿನ ವಿಶೇಷವಾಗಿ ಇರುವಂಥದ್ದು ದೀಪಾವಳಿ ಹಬ್ಬ, ಬಲಿಪಾಡ್ಯಮಿಯ ದಿನ. ಇನ್ನು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪಾಡ್ಯದ ದಿನ, ಮೊದಲನೇ ದಿವಸ. ಹಾಗಾಗಿ ತುಂಬ ವಿಶೇಷತೆಗಳು ಇರುವಂಥ ದಿನ ಈ ಪಾಡ್ಯಮಿ ದಿನ. ಇನ್ನು ಈ ದಿನ ಚಂದ್ರ ದರ್ಶನವನ್ನು ಮಾಡಿದ್ರೆ ವಿಶೇಷ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ಪಾಡ್ಯದ ದಿನ ಬಲಿಪಾಡ್ಯಮಿ ಹಬ್ಬದ ಜೊತೆಗೆ ಚಂದ್ರ ದರ್ಶನವನ್ನು ಕೂಡ ಮಾಡಬೇಕಾಗತ್ತೆ. ಇನ್ನೂ ಒಂದು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ಈ ಬುಧವಾರದ ದಿನವೇ ವಾರದ ಅಧಿಪತಿಯಾದಂಥ ಬುಧ ತನ್ನ ಸ್ವಂತ ಮನೆಯಾದಂಥ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ತುಲಾ ರಾಶಿಯಲ್ಲಿ ಈ ದಿನದಲ್ಲಿ ರವಿ, ಶುಕ್ರ, ಬುಧ ಮತ್ತು ಕೇತು ಹಾಗೆ ಚಂದ್ರ 5 ಗ್ರಹಗಳ ಸಂಯೋಗ ಉಂಟಾಗ್ತಾ ಇರುವಂಥದ್ದು ಬಹಳ ವಿಶೇಷವಾದಂತಹ ದಿನ ಕೂಡ. ಹಾಗಾಗಿ ಈ ಬಲಿಪಾಡ್ಯಮಿಯ ವಿಶೇಷತೆಯನ್ನು, ಈ ದಿನದಂದು ಅನುಸರಣೆ ಮಾಡಬೇಕಾಗಿರುವಂಥ ಕೆಲವು ಪದ್ಧತಿಗಳು ಯಾವುದು ಅನ್ನುವಂಥದ್ರ ಬಗ್ಗೆ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಕೆಲವು ಮಾಹಿತಿಗಳನ್ನು ನೋಡೋಣ. ಇನ್ನು ನಾಳೆಯ ದಿನ ಹಾಸನಾಂಬ ದೇವಾಲಯದ ಬಾಗಿಲನ್ನು ಹಾಕುವಂಥ ದಿನ. ಈಗಾಗಲೇ 15 ದಿನಗಳ ಹಿಂದೆ ವರ್ಷಕ್ಕೆ ಒಮ್ಮೆ ತೆಗೆಯುವಂಥ ಹಾಸನಾಂಬ ದೇವಾಲಯದ ಬಾಗಿಲು ತೆರೆದಿತ್ತು. ನಾಳೆಯ ದಿನ ಬಾಗಿಲನ್ನು ಮುಚ್ಚುವಂತಹ ಒಂದು ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ಯಾರಾದರೂ ತಾಯಿ ಹಾಸನಾಂಬೆಯ ದರ್ಶನವನ್ನು ಮಾಡುವಂಥವರು ಈ ದಿನ ಮತ್ತು ನಾಳೆಯ ದಿನ ಸಮಯಾವಕಾಶ ಇದೆ, ಅದರ ಉಪಯೋಗವನ್ನು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಶನಿಗ್ರಹ ಅಕ್ಟೋಬರ್ 23ನೇ ತಾರೀಕಿನಿಂದ ಮಕರ ರಾಶಿಯಲ್ಲಿ ನೇರ ಚಲನೆಯನ್ನು ಆರಂಭ ಮಾಡಿದ್ದಾನೆ. ಅಂದರೆ ಶನಿ ವಕ್ರತ್ಯಾಗವನ್ನು ಮಾಡಿ ನೇರ ಚಲನೆ, ರುಜು ಚಲನೆ ಆರಂಭ ಆಗಿದೆ. ಹಾಗಾಗಿ
ಜನವರಿ 2023ರ 17ನೇ ತಾರೀಕಿನವರೆಗೆ ಶನಿದೇವರು ನೇರ ಚಲನೆಯಲ್ಲಿಯೇ ಮಕರ ರಾಶಿಯಲ್ಲಿ ಇರ್ತಾರೆ. ಹಾಗಾಗಿ ಈ ಸಮಯದಲ್ಲಿ ಶನಿ ಮಂಗಳನ ನಕ್ಷತ್ರವಾದಂತಹ ಧನಿಷ್ಠ ನಕ್ಷತ್ರದಲ್ಲಿ ಹೆಚ್ಚು ಕಾಲ ಉಳಿಯುವಂಥವನಾಗ್ತಾನೆ. ಆದ್ರಿಂದಲೇ ಶನಿ ಮತ್ತೆ ಕುಜ ಪರಸ್ಪರ ದ್ವೇಷದ ಭಾವನೆಯನ್ನ ಹೊಂದಿರುವಂಥದ್ದು. ಹಾಗಾಗಿ ಶನಿ ಮತ್ತೆ ಮಂಗಳನ ಅಶುಭ ಯೋಗ ರೂಪುಗೊಳ್ಳುತ್ತೆ. ಇದು ಕೆಲವು ರಾಶಿಗಳವರ ಮೇಲೆ ವಿಶೇಷ ಫಲವನ್ನು ನೀಡುವಂಥದ್ದು ಕೂಡ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ನಾವು ನೋಡೋಣ. ಈ ಶನಿ ಮತ್ತೆ ಮಂಗಳನ ಅಶುಭ ಯೋಗ ಯಾವ ಯಾವ ರಾಶಿಯವರಿಗೆ ಹೇಗಿದೆ, ಇದನ್ನ ಯಾವ ರೀತಿಯಲ್ಲಿ ಪರಿಹಾರ ಮಾಡ್ಕೊಳ್ಬೇಕು, ಮತ್ತೆ ಯಾವ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ ಮಾಡಬಾರದು ಯಾವ ರಾಶಿಯವರು ಅನ್ನೋಂಥದ್ದನ್ನ ವಿಶೇಷವಾಗಿ ನಾವು ಗಮನಿಸೋಣ. ಇನ್ನು ನಮ್ಮ ವೀಕ್ಷಕರ ಜಿಜ್ಞಾಸೆಗೆ ಪರಿಹಾರ ಹೇಳುವಂಥದ್ದು ಅಂತ ಹೇಳಿದ್ರೆ, ನೆನ್ನೆಯ ದಿನ ಗ್ರಹಣ ಆಗಿದೆ. ಹಾಗಾಗಿ ಈ ದಿನ ಸೂರ್ಯನ ದರ್ಶನವನ್ನು ಮಾಡಿ ಸೂರ್ಯೋದಯದ ನಂತರದಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ನಿಮ್ಮ ಮನೆಯನ್ನು ಶುಭ್ರಗೊಳಿಸಿ. ಇದರಲ್ಲಿ ಗಂಗಾಜಲವನ್ನ ಅಥವಾ ಅರಿಶಿಣದ ನೀರನ್ನ ಮನೆಯ ಮೂಲೆ ಮೂಲೆಗಳಿಗೂ ಕೂಡ ಪ್ರೋಕ್ಷಣೆ ಮಾಡಿ ಮನೆಯನ್ನ ಶುದ್ಧೀಕರಿಸಿ ತೋರಣವನ್ನು ಕಟ್ಟಿ ನಿಮ್ಮ ಮನೆಯಲ್ಲಿರುವಂತಹ ದೇವರ ವಿಗ್ರಹಗಳನ್ನ ಶುಚಿಗೊಳಿಸಿ. ಅಂದ್ರೆ ವಿಗ್ರಹಗಳನ್ನ ತೊಳೆದು ಪೂಜೆಗೆ ಅಣಿ ಮಾಡ್ಕೊಳ್ಳಿ. ಹಾಗಾಗಿ ನಿಮ್ಮ ಮನೆ ದೇವರ ಕುಲದೇವರ ಪೂಜೆಯನ್ನ ಮಾಡಿ ನಂತರದಲ್ಲಿ ಬಲೀಂದ್ರ ಪೂಜೆಯನ್ನ ಮಾಡೋದನ್ನ ಮುಂದುವರಿಸಿ. ಇದು ಶಾಸ್ತ್ರೋಕ್ತವಾಗಿ ಇರುವಂಥದ್ದು. ಹಾಗಾಗಿ ಗ್ರಹಣದ ಸೂತಕವನ್ನು ಕಳೆದ ನಂತರದಲ್ಲೇ ಪೂಜಾದಿಗಳನ್ನು ಮುಂದುವರಿಸಬೇಕು ಅನ್ನುವಂತಹ ನಿಯಮ ಇರೋದ್ರಿಂದ ಇದನ್ನ ಪರಿಪಾಲನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದ ಬಲಿಪಾಡ್ಯಮಿ ವಿಶೇಷ, ಹಾಗೆ ದೀಪಾವಳಿಯ ಪೌರಾಣಿಕ ಮಹತ್ವಗಳೇನು ಅನ್ನುವಂಥದ್ರ ಬಗ್ಗೆ ಕೂಡ ಕೆಲವು ವಿಚಾರಗಳನ್ನು ನೋಡೋಣ ಬನ್ನಿ. ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ನಮ್ಮ ದೀಪಗಳ ಹಬ್ಬವಾದಂತಹ ದೀಪಾವಳಿಯ ಪೌರಾಣಿಕ ಮಹತ್ವ ಏನು ಅನ್ನುವಂಥದ್ರ ಬಗ್ಗೆ ಮೊದಲು ನೋಡೋಣ. ಹಬ್ಬಗಳಲ್ಲೇ ಪ್ರಮುಖ ಹಬ್ಬ ಈ ಭಾರತೀಯರಿಗೆ ದೀಪಾವಳಿ ಹಬ್ಬ. ಏಕೆಂದರೆ ಈ ಹಬ್ಬವನ್ನು ಯುಗ ಯುಗದಿಂದಲೂ ಕೂಡ ಆಚರಣೆ ಮಾಡಿಕೊಂಡು ಬರ್ತಾ ಇರುವಂಥ ಒಂದು ವಿಶೇಷ ಹಬ್ಬ. ಹಾಗಾಗಿ ದೀಪಾವಳಿಯ ಕಥೆಗಳಲ್ಲಿ ದೀಪಾವಳಿ ಹಬ್ಬದ ಬಗ್ಗೆ ಪೌರಾಣಿಕ ಮಹತ್ವವನ್ನು ನಾವು ಅಲ್ಲಲ್ಲಿ ಕಾಣ್ತೇವೆ. ಹಾಗಾಗಿ ಬಹುತೇಕ ದೇಶದಾದ್ಯಂತ ಆಚರಣೆ ಮಾಡುವಂಥ ಒಂದು ಏಕೈಕ ಹಬ್ಬ ಅಂತ ಹೇಳಿದ್ರೆ ಅದು ದೀಪಾವಳಿ. ಹಾಗಾಗಿನೇ ದೀಪಾವಳಿಗೆ ಸಂಬಂಧಪಟ್ಟಂತಹ ಪೌರಾಣಿಕ ಕಥೆಗಳು ವಿಶೇಷ ಅರ್ಥವನ್ನು ಕೊಡುತ್ತೆ, ಬಹಳ ಪ್ರಾಮುಖ್ಯವಾಗಿರುವಂತಹ ಕಥೆಗಳು. ಹಾಗಾಗಿ ಸತ್ಯಯುಗದಲ್ಲಿ ನಾವು ಮೊದಲನೇದಾಗಿ ನೋಡೋದಾದರೆ ದೀಪಾವಳಿಯನ್ನು ಕೂಡ ಆಚರಣೆ ಮಾಡಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ದೇವತೆಗಳು ಮತ್ತೆ ರಾಕ್ಷಸರು ಒಟ್ಟಾಗಿ ಸಮುದ್ರ ಮಂಥನವನ್ನ ಮಾಡಿದಾಗ ಸಮುದ್ರದಲ್ಲಿ ಐರಾವತ, ಚಂದ್ರ, ಉಚ್ಛ್ರೈಶ್ವ, ಪಾರಿಜಾತ, ವಾರುಣಿ, ರಂಭ ಮುಂತಾದಂಥ 14 ರತ್ನಗಳ ಜೊತೆಗೆ ಹಾಲಾಹಲ ವಿಷ ಕೂಡ ಹೊರಬಂತು. ಇದರೊಂದಿಗೆ ಆರೋಗ್ಯದ ಅಧಿದೇವತೆಯಾದಂತಹ ಧನ್ವಂತರಿ ಕೂಡ ಪ್ರಕಟಗೊಂಡ. ಇದರ ನಂತರದಲ್ಲಿ ಮಹಾಲಕ್ಷ್ಮೀ ದೇವಿ ಈ ಮಹಾಮಂಥನದಿಂದ ಜನಿಸ್ತಾಳೆ. ಮತ್ತೆ ಮೊದಲ ದೀಪಾವಳಿಯನ್ನ ಎಲ್ಲ ದೇವರುಗಳು ಕೂಡ ಮಹಾಲಕ್ಷ್ಮಿಯ ಸ್ವಾಗತದೊಂದಿಗೆ ಆಚರಣೆ ಮಾಡಿದ್ರು. ಆದ್ರಿಂದಲೇ ಈ ದೀಪಾವಳಿಯ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಪೂಜೆಗೆ ಈಗಲೂ ಕೂಡ ವಿಶೇಷ ಸ್ಥಾನಮಾನ ಅನ್ನುವಂಥದ್ದು ಇದೆ. ನಾವು ಎಷ್ಟೇ ಶುಕ್ರವಾರಗಳಂದು ಹಾಗೆ ಎಷ್ಟೇ ವರಮಹಾಲಕ್ಷ್ಮಿಗಳನ್ನು ಆಚರಣೆ ಮಾಡಿದ್ರೂ ಕೂಡ ಈ ದೀಪಾವಳಿ ಅಮಾವಾಸ್ಯೆಯ ದಿನ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಲೇಬೇಕು. ಅದರಲ್ಲೂ ವರ್ತಕರು ವಿಶೇಷವಾಗಿ ಮಾಡಬೇಕು ಅನ್ನುವಂಥದ್ದನ್ನ ಬಹಳ ಹಿಂದಿನಿಂದಲೂ ಕೂಡ ಅನುಸರಣೆ ಮಾಡ್ಕೊಂಡು ಬಂದಿರುವಂಥ ಒಂದು ಪದ್ಧತಿ. ಹಾಗಾಗಿ ಈ ಸತ್ಯಯುಗದಲ್ಲಿ ಅಂದರೆ ಕೃತಯುಗದಲ್ಲಿ ದೀಪಾವಳಿಯ ಆಚರಣೆ ಆರಂಭ ಆಯಿತು ಅಂತ ಹೇಳ್ತಾರೆ. ಇನ್ನು ತ್ರೇತಾಯುಗದಲ್ಲಿ ನೋಡೋದಾದರೆ ತ್ರೇತಾಯುಗದ ಕಥೆ ಭಗವಾನ್ ಶ್ರೀರಾಮನ ಹೆಸರಿನಿಂದ ಹೆಚ್ಚು ಪ್ರಸಿದ್ಧವಾಗಿರುವಂಥದ್ದು. ರಾಕ್ಷಸರ ರಾಜ ರಾವಣನನ್ನು ಸೋಲಿಸಿದ ನಂತರ 14 ವರ್ಷಗಳ ವನವಾಸವನ್ನ ಕಳೆದು ಶ್ರೀರಾಮಚಂದ್ರ ಅಯೋಧ್ಯೆಗೆ ಹಿಂದಿರುಗುವಂತಹ ಸಂದರ್ಭ. ಇಡೀ ನಗರವನ್ನೇ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಈ ಹಬ್ಬ ಕತ್ತಲೆಯ ಮೇಲೆ ಬೆಳಕಿನ ವಿಜಯದ ಸಂಕೇತವಾಗಿ ದೀಪಾವಳಿಯನ್ನ ಅಯೋಧ್ಯೆಯಲ್ಲಿ ಇಡೀ ಭರತ ಖಂಡದಲ್ಲಿ ಆಚರಣೆ ಮಾಡಿದ್ರು ಅನ್ನುವಂಥ ಉಲ್ಲೇಖ ಕೂಡ ಇದೆ. ಹಾಗಾಗಿ ತ್ರೇತಾಯುಗದಲ್ಲೂ ಕೂಡ ಈ ದೀಪಾವಳಿ ಆಚರಣೆ ಆಗಿತ್ತು. ಇನ್ನು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಲೀಲಾಯುಗ ಇದು ದೀಪಾವಳಿಗೆ 2 ಪ್ರಮುಖ ಆಯಾಮಗಳನ್ನು ಕೊಡುವಂಥ ಒಂದು ಯುಗ. ಇಲ್ಲಿ ಮೊದಲನೇದಾಗಿ ಕೃಷ್ಣನ ಬಾಲ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇದು. ಇಂದ್ರ ಪೂಜೆಯನ್ನು ವಿರೋಧಿಸುವ ಮೂಲಕ ಗೋವರ್ಧನ ಪೂಜೆಯ ಕ್ರಾಂತಿಕಾರಿ ನಿರ್ಧಾರವನ್ನ ಅನುಷ್ಠಾನಗೊಳಿಸಿದಂಥ ಶ್ರೀಕೃಷ್ಣ ಸ್ಥಳೀಯ ಪ್ರಾಕೃತಿಕ ಸಂಪತ್ತಿನ ಕಡೆಗೆ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸ್ತಾನೆ. ಮತ್ತೆ ಅನ್ನಕೂಟದ ಸಂಪ್ರದಾಯ ಏನಿದೆ ಅದು ಗೋವರ್ಧನ ಪೂಜೆಯ ರೂಪದಲ್ಲಿ ಪ್ರಕಟ ಆಗಿದೆ. ಹಾಗಾಗಿ ಇಲ್ಲಿ ಕೂಟ ಅಂತ ಹೇಳಿದ್ರೆ ಪರ್ವತ, ಅನ್ನಕೂಟ ಅಂತ ಹೇಳಿದ್ರೆ ಬೆಟ್ಟದಂತಹ ಆಹಾರ ಪದಾರ್ಥಗಳ ರಾಶಿ. ಹೇಗಿದ್ರೂ ಕೂಡ ಕೃಷ್ಣ ಬಲರಾಮರು ಕೃಷಿಯ ದೇವರುಗಳು.
ಆದ್ದರಿಂದಲೇ ಬಲರಾಮನ ಆಯುಧ ಅಂತ ಹೇಳಿದ್ರೆ ಅದು ನೇಗಿಲಾಗಿ ಇರುವಂಥದ್ದು. ನೇಗಿಲು ಅಂದರೆ ಕೃಷಿಕರಿಗೆ ಬಹಳ ಪ್ರಮುಖವಾಗಿ ಬೇಕಾಗಿರುವಂಥದ್ದು ನೇಗಿಲು. ಇನ್ನು ಶ್ರೀಕೃಷ್ಣನ ಬಳಿ ಇದ್ದಂತಹ ಹಸು ಕರುಗಳು ಕೂಡ ವ್ಯವಸಾಯಕ್ಕೆ ಪೂರಕವಾಗಿ ಇದ್ದಂತಹ ಪ್ರಾಣಿಗಳು. ಹಾಗಾಗಿ ಕೃಷ್ಣ ಬಲರಾಮರು ನಡೆಸಿಕೊಂಡು ಬಂದಂತಹ ಅನ್ನಕೂಟ ಸಂಪ್ರದಾಯ ಇಂದಿಗೂ ಕೂಡ ದೀಪಾವಳಿ ಹಬ್ಬದ ಭಾಗವಾಗಿ ಮುಂದುವರೆದಿದೆ. ಹಾಗೆ ಈ ಹಬ್ಬವನ್ನು ಸಾಮಾನ್ಯವಾಗಿ ದೀಪಾವಳಿಯ 2ನೇ ದಿನ ಅಂದರೆ ಪ್ರತಿಪದೆ ಎಂದು ಆಚರಣೆ ಮಾಡ್ತಾರೆ. ಇನ್ನು 2ನೇ ಘಟನೆ ಕೃಷ್ಣನ ವಿವಾಹಕ್ಕೆ ಸಂಬಂಧಪಟ್ಟದ್ದು. ನರಕಾಸುರ ಅನ್ನುವಂಥ ರಾಕ್ಷಸನನ್ನು ಕೊಂದು ಅವನ ಪ್ರೀತಿಯ ಸತ್ಯಭಾಮೆಗಾಗಿ ಪಾರಿಜಾತ ವೃಕ್ಷವನ್ನ ತಂದ ಘಟನೆ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾಗಿರುವಂಥದ್ದು. ನರಕಾಸುರನನ್ನು ಕೊಂದು ಆತನ ಸೆರೆಯಲ್ಲಿದ್ದಂತಹ 16,000 ಸ್ತ್ರೀಯರನ್ನ ಬಂಧನದಿಂದ ಬಿಡಿಸಿ ಅವರನ್ನ ವಿವಾಹ ಆಗಿದ್ದು ಈ ನರಕ ಚತುರ್ದಶಿಯ ದಿನ. ಹಾಗಾಗಿನೇ ಈ ದೀಪಾವಳಿ ಹಬ್ಬಕ್ಕೆ ದ್ವಾಪರ ಯುಗದಲ್ಲೂ ಕೂಡ ವಿಶೇಷವಾದಂತಹ ಒಂದು ಅರ್ಥ ಇತ್ತು. ಹಾಗೆ ಈ ದಿನ ಗೋವರ್ಧನ ಪೂಜೆಯನ್ನ ಮಾಡುವಂಥದ್ದು ಕೂಡ ಇದೆ. ಪ್ರಾಕೃತಿಕ ವಿಕೋಪದಿಂದ ತನ್ನ ಜನರನ್ನ ರಕ್ಷಣೆ ಮಾಡಲಿಕ್ಕಾಗಿ ಕಿರುಬೆರಳಿನಿಂದ ಗೋವರ್ಧನ ಗಿರಿಯನ್ನ ಎತ್ತಿದಂತಹ ಶ್ರೀಕೃಷ್ಣನ ವೃತ್ತಾಂತವನ್ನು ಕೂಡ ಇದು ತಿಳಿಸತ್ತೆ. ಇನ್ನು ಕಲಿಯುಗದ ಕಥೆಯನ್ನ ನೋಡೋದಾದ್ರೆ ಮೂಲತಃ ದೀಪಾವಳಿ 5 ದಿನಗಳ ಹಬ್ಬ. 5 ದಿನಗಳಲ್ಲಿ ಮೊದಲನೇ ದಿನ ನೀರು ತುಂಬುವ ಹಬ್ಬ, 2ನೇ ದಿನ ನರಕ ಚತುರ್ದಶಿ, 3ನೇ ದಿನ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ, 4ನೆಯ ದಿನ ಬಲಿಪಾಡ್ಯಮಿ, ಹಾಗೆ 5ನೆಯ ದಿನ ಯಮದ್ವಿತೀಯ ಆಚರಣೆಯಲ್ಲಿರುವಂಥದ್ದು. ಹಾಗಾಗಿ ಕಲಿಯುಗದಲ್ಲಿ ಈಗಲೂ ಕೂಡ ಈ ಪದ್ಧತಿಯನ್ನು ಅನುಸರಣೆ ಮಾಡ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ಬೌದ್ಧರಲ್ಲಿರುವಂತಹ ಹಲವಾರು ಪಂಗಡಗಳು ಕೂಡ ದೀಪಾವಳಿಯ 3 ದಿನವೂ ಪೂಜೆಯನ್ನು ಮಾಡ್ತಾರೆ. ಸಿಖ್ಖರು ಕೂಡ ಇದನ್ನು ಆಚರಣೆ ಮಾಡ್ತಾರೆ. ಹಾಗೆ ಜೈನ ಸಂಪ್ರದಾಯದವರು ಕೂಡ ಪ್ರಮುಖವಾಗಿ ಮಾರ್ವಾಡಿಗಳು ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರ ಮೂಲಕ ಹೊಸ ಲೆಕ್ಕವನ್ನ ಹಾಗೆ ಹೊಸ ವರ್ಷವನ್ನ ಈ ದಿನದಿಂದಲೇ ಆರಂಭ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ದೇಶದಲ್ಲಿ ಇರುವಂತಹ ಎಲ್ಲರೂ ಕೂಡ ಬುಡಕಟ್ಟು ಜನಾಂಗದವರಿಂದ ಹಿಡಿದು ಜೈನರಾಗ್ಲಿ, ಬೌದ್ಧರಾಗ್ಲಿ, ಸಿಖ್ಖರಾಗ್ಲಿ, ಹಿಂದೂಗಳಾಗ್ಲಿ ಆಚರಿಸ್ಕೊಂಡು ಬರ್ತಾ ಇರುವಂತಹ ಒಂದು ಹಬ್ಬ ಅಂತ ಹೇಳಿದ್ರೆ ಅದು ದೀಪಾವಳಿ ಹಬ್ಬ. ಇನ್ನು ದೀಪೋತ್ಸವದ ವಿವರಣೆ ಪ್ರಾಚೀನ ಗ್ರಂಥಗಳಲ್ಲೂ ಕೂಡ ಕಂಡು ಬರ್ತಾ ಇದೆ. ದೇವಾಲಯಗಳಲ್ಲಿ ದೀಪವನ್ನು ಹಚ್ಚಿಡುವಂತಹ ಸಂಪ್ರದಾಯ ಬಹಳ ಹಿಂದಿನಿಂದಲೂ ಕೂಡ ರೂಢಿಯಲ್ಲಿರುವಂತಹ ಒಂದು ಪದ್ಧತಿ. ಹಾಗಾಗಿ ಈ ಹಬ್ಬಕ್ಕೆ ತನ್ನದೇ ಆದಂತಹ ಒಂದು ಐತಿಹಾಸಿಕ ಮಹತ್ವ ಕೂಡ ಇದೆ. ಧರ್ಮದ ದೃಷ್ಟಿಯಿಂದಲೂ ಕೂಡ ದೀಪಾವಳಿ ಹಬ್ಬಕ್ಕೆ ಒಂದು ಒಳ್ಳೆಯ ಮಹತ್ವದ ಸ್ಥಾನಮಾನ ಕೂಡ ಇರುವಂಥದ್ದು. ಭಗವಾನ್ ಶ್ರೀ ವಿಷ್ಣು 3 ಲೋಕಗಳನ್ನ 3 ಹಂತಗಳಲ್ಲಿ ಅಳಿತಾನೆ. ಮತ್ತೆ ಬಲಿರಾಜನ ದಾನದಿಂದ ಪ್ರಭಾವಿತನಾಗಿ ಅವನಿಗೆ ಪಾತಾಳವನ್ನು ನೀಡ್ತಾನೆ. ಮತ್ತೆ ಭೂಮಿಯ ಜನ ಅವನ ನೆನಪಿಗಾಗಿ ಪ್ರತಿ ವರ್ಷ ದೀಪಾವಳಿಯನ್ನ ಆಚರಿಸಲಿ ಅಂತ ಹೇಳಿ ಅಂಥ ವರವನ್ನ ವಿಷ್ಣು ಬಲಿಚಕ್ರವರ್ತಿಗೆ ನೀಡ್ತಾನೆ. ತ್ರೇತಾಯುಗದಲ್ಲಿ ರಾವಣನನ್ನ ಸಂಹಾರ ಮಾಡಿ ಶ್ರೀರಾಮಚಂದ್ರ ಅಯೋಧ್ಯೆಗೆ ಹಿಂದಿರುಗುವಂತಹ ಸಂದರ್ಭದಲ್ಲಿ ಅವನ ಆಗಮನದ ಮೇಲೆ ದೀಪವನ್ನ ಬೆಳಗಿಸಿ ಸ್ವಾಗತಿಸ್ತಾರೆ. ಇನ್ನು ಶ್ರೀಕೃಷ್ಣನು ಕೂಡ ದೀಪಾವಳಿಯ ಹಿಂದಿನ ದಿನವಾದಂತಹ ಕಾರ್ತಿಕ ಚತುರ್ದಶಿಯಂದು ನರಕಾಸುರನನ್ನು ಸಂಹಾರ ಮಾಡ್ತಾನೆ. ಈ ಸಂತೋಷದಲ್ಲೇ ಗೋಕುಲ ನಿವಾಸಿಗಳು ಮರುದಿನ ಅಮಾವಾಸ್ಯೆಯ ದಿನ ದೀಪವನ್ನು ಬೆಳಗಿ ಆಚರಣೆ ಮಾಡ್ತಾರೆ. ಹಾಗಾಗಿನೇ ನಾವು ಯಾವುದೇ ಹಬ್ಬ ಹರಿದಿನಗಳಾಗಲಿ ಅಥವಾ ವಧೂವರರಿಗಾಗಲಿ ಆರತಿಯನ್ನ ಬೆಳಗಿಸುವಂಥದ್ದು, ದೀಪವನ್ನು ಹಚ್ಚಿ ಅವರನ್ನು ಬರಮಾಡಿಕೊಳ್ಳುವಂಥದ್ದು, ಸ್ವಾಗತಿಸುವಂಥದ್ದು ಒಂದು ವಿಶೇಷ ಕಾರ್ಯಕ್ರಮ ಈಗಲೂ ಕೂಡ ಅದು ಮುಂದುವರಿತಾ ಇದೆ. ಹಾಗೆ ಜೈನ ಧರ್ಮದ 24ನೇ ತೀರ್ಥಂಕರನಾದಂತಹ ಮಹಾವೀರ ಸ್ವಾಮಿ ಕೂಡ ದೀಪಾವಳಿಯ ದಿನವೇ ಬಿಹಾರದ ಪಾವಪುರಿಯಲ್ಲಿ ತಮ್ಮ ದೇಹವನ್ನು ತ್ಯಜಿಸಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ದೀಪಾವಳಿಯ ದಿನ ಅಮೃತಸರದ ಗೋಲ್ಡನ್ ಟೆಂಪಲ್ ನಿರ್ಮಾಣ ಕೂಡ ಆರಂಭ ಆಯಿತು ಅಂತ ಹೇಳ್ತಾರೆ. ಇನ್ನು ಮಹಾಕಾಳಿ ದೇವಿಯ ಉಗ್ರ ರೂಪ ಧಾರಣೆಯಾಗಿದ್ದು ಈ ದಿನ. ಏಕೆಂದರೆ ರಾಕ್ಷಸನನ್ನು ಕೊಲ್ಲಲಿಕ್ಕೆ ಮಹಾಕಾಳಿ ಉಗ್ರ ರೂಪವನ್ನು ಧರಿಸಿ ಸಂಹಾರ ಮಾಡಿದ್ಲು ಅನ್ನುವಂಥ ಒಂದು ಉಲ್ಲೇಖ ಇದೆ. ಆದರೂ ಕೂಡ ಈ ಸಂಹಾರದ ನಂತರ ಆ ಕಾಳಿಯ ಕೋಪ ಕಡಿಮೆ ಆಗಲ್ಲ. ನಂತರ ಭೋಲೆನಾಥ ಅವಳ ಪಾದದ ಮೇಲೆ ಮಲಗ್ತಾನೆ. ಮತ್ತೆ ಮಹಾದೇವಿಯ ಕೋಪ ಶಿವನ ದೇಹದ ಸ್ಪರ್ಶದಿಂದ ಕೊನೆಗೊಳ್ಳುತ್ತೆ. ಆದ್ದರಿಂದಲೇ ಇದರ ನೆನಪಿಗಾಗಿ ಶಾಂತ ಸ್ವರೂಪದಲ್ಲಿರುವಂಥ ಲಕ್ಷ್ಮೀ ಪೂಜೆ ಆರಂಭ ಆಯಿತು ಅಂತ ಕೂಡ ಹೇಳ್ತಾರೆ. ಅದಕ್ಕಾಗಿಯೇ ದೀಪಾವಳಿಯ ರಾತ್ರಿ ಮಹಾಕಾಳಿಯ ಉಗ್ರ ರೂಪವಾದಂಥ ಕಾಳಿಯನ್ನು ಪೂಜಿಸುವಂತಹ ಸಂಪ್ರದಾಯ ಕೂಡ ಕೆಲವು ಕಡೆ ಇದೆ. ಹಾಗೆ ಪಶ್ಚಿಮ ಬಂಗಾಳದಂತಹ ಪ್ರದೇಶಗಳಲ್ಲಿ ಕಾಳಿಯ ಆರಾಧನೆ, ಕಾಳಿಯ ಉತ್ಸವ ಕೂಡ ನಡೆಯುವಂಥದ್ದು. ಹಾಗಾಗಿ ಈ ದೀಪಾವಳಿ ಹಬ್ಬ ಹೇಗೆ ಹುಟ್ಟಿಕೊಂಡಿತು ಅನ್ನುವಂಥದ್ದೇ ಬಹಳ ಆಶ್ಚರ್ಯಕರವಾಗಿರುವಂಥದ್ದು. ಹಾಗೆ ಈ ಹಬ್ಬವನ್ನು ನಮ್ಮ ಹಿರಿಯರಾಗಲಿ ತಲೆ ತಲಾಂತರಗಳಿಂದ ಋಷಿವರ್ಯರು ಕೂಡ ಆಚರಣೆ ಮಾಡಿಕೊಂಡು
ಬಂದಿರುವಂಥ ಹಬ್ಬ ಇದು. ಹಾಗಾಗಿ ಎಲ್ಲ ಪುರಾಣಗಳಲ್ಲೂ ಕೂಡ ಒಂದಲ್ಲ ಒಂದು ಕಡೆ ಈ ದೀಪಾವಳಿ ಹಬ್ಬದ ಆಚರಣೆಯ ಬಗ್ಗೆ, ಅದರ ಮಹತ್ವದ ಬಗ್ಗೆ ಉಲ್ಲೇಖವನ್ನು ನೀಡಿದ್ದಾರೆ. ಆದ್ದರಿಂದಲೇ ಇದು ಅತ್ಯಂತ ಮಹತ್ವಪೂರ್ಣವಾದಂತಹ ಹಬ್ಬಗಳಲ್ಲಿ ಒಂದಾಗಿರುವಂಥದ್ದು. ಅದಕ್ಕೆ ಈಗಲೂ ಕೂಡ ದೀಪಾವಳಿ ಪ್ರಸ್ತುತ. ನೋಡಿ, ಮಕ್ಕಳಿಗೆ ಪಟಾಕಿಯ ಸಡಗರ ಸಂಭ್ರಮ ಆದರೆ, ಇನ್ನು ಹಿರಿಯರು ಹೊಸ ಬಟ್ಟೆಗಳನ್ನು ಧರಿಸಿ ಸಿಹಿ ತಿಂಡಿಯನ್ನು ದೇವರಿಗೆ ಸಮರ್ಪಣೆ ಮಾಡಿ ತಾವು ಕೂಡ ಬಂಧು ಬಾಂಧವರ ಜೊತೆ ಭೋಜನವನ್ನು ಮಾಡಿ, ಇನ್ನು ವರ್ತಕರಿಗೂ ಕೂಡ ವಿಶೇಷವಾಗಿ ಲಕ್ಷ್ಮೀ ಪೂಜೆಯ ಆರಂಭದಿಂದ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಾಗಲಿ ಅಂತ ಹೇಳ್ತಾ, ಇನ್ನು ಕೃಷಿಕರಿಗೂ ಕೂಡ ವ್ಯವಸಾಯ ಮಾಡುವಂಥವ್ರಿಗೂ ಕೂಡ ಈ ದೀಪಾವಳಿಯ ಸಂದರ್ಭ ವಿಶೇಷವಾಗಿ ಫಲಪ್ರದವಾಗುವಂಥ ಸಮಯ. ಹಾಗಾಗಿ ಸರ್ವರಿಗೂ ಕೂಡ ಇಷ್ಟವಾಗುವಂಥ ಏಕೈಕ ಹಬ್ಬ ದೀಪಾವಳಿಯ ಆಚರಣೆಯನ್ನು ನಾವು ಈ ದಿನ ಕೂಡ ಮುಂದುವರಿಸ್ತಾ ಇದ್ದೇವೆ. ಹಾಗಾಗಿ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ದೀಪಾವಳಿಯ ಶುಭಾಶಯಗಳನ್ನು ಹೇಳ್ತಾ, ಇನ್ನು ಬಲಿಪಾಡ್ಯಮಿ ಆಚರಣೆಯ ಬಗ್ಗೆ, ಬಲಿಚಕ್ರವರ್ತಿ ಯಾಕಾಗಿ ಬಲಿಚಕ್ರವರ್ತಿ ಈ ಭೂಲೋಕಕ್ಕೆ ಬರಬೇಕಾಯಿತು ಮತ್ತೊಮ್ಮೆ ಅನ್ನೋಂಥದ್ರ ಬಗ್ಗೆ ಒಂದು ಪುಟ್ಟ ಮಾಹಿತಿಯನ್ನು ನೋಡೋಣ ಈಗ. ಪ್ರೀತಿಯ ವೀಕ್ಷಕರೇ, ಬಲಿಪಾಡ್ಯಮಿ ಹಿನ್ನೆಲೆ ಮತ್ತು ಅದರ ಮಹತ್ವ ತಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ದೀಪಾವಳಿ ಹಬ್ಬ ಆಚರಣೆಯ ನಂತರದ 3ನೆಯ ದಿನ ಆಚರಿಸುವಂಥ ಹಬ್ಬ ಬಲಿಪಾಡ್ಯಮಿ. ಈ ದಿನ ರಾಕ್ಷಸರ ರಾಜನಾದಂತಹ ಬಲೀಂದ್ರನ ಪೂಜೆಯನ್ನು ಮಾಡ್ತಾರೆ. ಹಾಗಾಗಿನೇ ಈ ದಿನವನ್ನು ಬಲಿಪಾಡ್ಯಮಿ ಅಂತ ಹೇಳಿ ಕರೆಯುವಂಥದ್ದು. ಏಕೆಂದರೆ ಪಾಡ್ಯದ ದಿನ ಬಲಿಚಕ್ರವರ್ತಿಯನ್ನು ಆರಾಧನೆ ಮಾಡುವಂಥದ್ದು ಬಲಿಪಾಡ್ಯಮಿ. ಅಜ್ಞಾನವನ್ನು ನಿವಾರಿಸುವಂಥ ಕಾರ್ತಿಕ ಮಾಸ ಆರಂಭ ಆಗುವಂಥದ್ದೇ ಪಾಡ್ಯದಂದು. ಬೆಳಗುವ ದೀಪದ ಬೆಳಗಿನಿಂದ ದೀಪಾವಳಿಯನ್ನು ಎಲ್ಲೆಡೆ ಆಚರಣೆ ಮಾಡುವಂಥದ್ದು. ಹಾಗಾಗಿ ನರಕ ಚತುರ್ದಶಿ, ಅಮಾವಾಸ್ಯೆ ಮತ್ತು 3ನೆಯ ದಿನವಾದಂಥ ಬಲಿಪಾಡ್ಯಮಿ ಬಹಳ ವಿಶೇಷವಾಗಿ ಗುರುತಿಸಲ್ಪಡುವಂಥದ್ದು ಈ ಕಾರ್ತಿಕ ಮಾಸದಲ್ಲಿ. ಹಾಗೆ ಬಲಿಚಕ್ರವರ್ತಿ ಹಿರಣ್ಯಕಶಿಪುವಿನ ವಂಶಸ್ಥ ರಾಕ್ಷಸನಾದರೂ ಕೂಡ ಈ ದಿನ ಬಲೀಂದ್ರನನ್ನು ಬಹಳ ಶ್ರದ್ಧಾ ಭಕ್ತಿಗಳಿಂದ ಪೂಜೆ ಮಾಡ್ತಾರೆ. ಹಾಗಾದರೆ ಅಂಥ ರಾಕ್ಷಸನನ್ನು ಯಾಕೆ ಪೂಜೆ ಮಾಡ್ತಾರೆ? ಇದು ಬಹಳ ವಿಶೇಷ. ನರಸಿಂಹನ ಅವತಾರದಲ್ಲಿ ಶ್ರೀ ವಿಷ್ಣುವಿನಿಂದ ಸಂಹಾರವಾದಂತಹ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದನ ಮೊಮ್ಮಗನೇ ಮಹಾಬಲಿ. ರಾಕ್ಷಸ ಕುಲದಲ್ಲಿ ಜನಿಸಲ್ಪಟ್ಟಂತಹ ವಿಷ್ಣು ಭಕ್ತ ಪ್ರಹ್ಲಾದನಂತೆಯೇ ಮಹಾಬಲಿಯೂ ಕೂಡ ವಿಷ್ಣು ಭಕ್ತ. ದೇವಾನುದೇವತೆಗಳನ್ನು ಸೋಲಿಸಿ 3 ಲೋಕಗಳ ಅಧಿಪತಿಯಾಗಿ ಆಳ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಹೆದರಿದಂತಹ ದೇವತೆಗಳು ಮಹಾವಿಷ್ಣುವಿನ ಮೊರೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಮಹಾವಿಷ್ಣು ಕೂಡ ಒಂದು ಸಲ ಯೋಚನೆ ಮಾಡೋಕ್ಕಾಗತ್ತೆ. ಯಾಕೆಂದರೆ ಬಲಿಚಕ್ರವರ್ತಿ ತನ್ನ ಪ್ರಜೆಗಳಿಗೆಲ್ಲರಿಗೂ ಕೂಡ ಉತ್ತಮ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ರಾಕ್ಷಸನಾದರೂ ಕೂಡ ಅವನಲ್ಲಿ ಮಾನವಂತಿಕೆ ಅನ್ನುವಂಥದ್ದು ಇರುತ್ತೆ. ಹಾಗಾಗಿನೇ ಅವನು ಎಲ್ಲ ರೀತಿಯ ಅರ್ಹತೆಗಳನ್ನು ಪಡ್ಕೊಂಡಿದ್ದಾನೆ ಅನ್ನುವಂಥದ್ದು ವಿಷ್ಣುವಿಗೆ ಗೊತ್ತಾಗುತ್ತೆ. 2 ಲೋಕಗಳನ್ನು ಜಯಿಸಿ ಸ್ವರ್ಗ ಲೋಕವನ್ನು ಪಡೆಯುವಂತಹ ಹಂಬಲದಿಂದ ಮಹಾಬಲಿ ಒಮ್ಮೆ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಯಾಗದಲ್ಲಿ ಯಾರು ಯಾವ ಯಾವ ದಾನಗಳನ್ನು ಕೇಳ್ತಾರೋ ಅದೆಲ್ಲವನ್ನು ಕೂಡ ದಾನ ಮಾಡ್ತಾನೆ. ಅಂದರೆ ಬಂದವರಿಗೆಲ್ಲರಿಗೂ ಕೂಡ ದಾನ ಮಾಡುವಂಥ ಸಂದರ್ಭ ಅದು. ಹಾಗಾಗಿ ಮಹಾವಿಷ್ಣು ಈ ಮಹಾಬಲಿಯ ಭಕ್ತಿಯ ಪರಾಕಾಷ್ಠೆಯನ್ನು ಪರೀಕ್ಷೆ ಮಾಡಬೇಕು ಅಂತಲೇ ಬಾಲಕ ವಾಮನನ ಅವತಾರದಲ್ಲಿ ಬರ್ತಾನೆ. ಇದೇ ವಾಮನ ಅವತಾರ. ಹಾಗಾಗಿ ಬಲಿಚಕ್ರವರ್ತಿ ಮಾಡ್ತಾ ಇದ್ದಂಥ ಯಾಗ ಮಂಟಪಕ್ಕೆ ಬಂದು ಅಲ್ಲಿ ದಾನವನ್ನು ಕೇಳ್ತಾನೆ. ಹಾಗಾಗಿ ಬಲಿಚಕ್ರವರ್ತಿ ಆ ಬಾಲಕನಾಗಿದ್ದಂಥ ವಾಮನನಿಗೆ, ನೀನು ಕೇಳಿದ್ದೆಲ್ಲವನ್ನ ಕೊಡ್ತೇನೆ, ಏನು ಬೇಕಾದರೂ ಕೇಳು ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಬಾಲಕ, ನನಗೆ ಬೇರೆ ಏನು ಬೇಡ, ನನಗೆ 3 ಹೆಜ್ಜೆ ಜಾಗವನ್ನು ನೀಡು ಸಾಕು ಅಂತ ಹೇಳಿ ಕೇಳ್ಕೊಳ್ತಾನೆ. ಹಾಗಾಗಿ ಬಲಿಚಕ್ರವರ್ತಿ ಬಾಲಕನ ಆಸೆಯಂತೆ 3 ಹೆಜ್ಜೆ ಜಾಗವನ್ನು ನೀಡಲಿಕ್ಕೆ ಸಿದ್ಧನಾಗ್ತಾನೆ. ಆಗ ಈ ದಾನವನ್ನು ಕೇಳಕ್ಕೆ ಬಂದಿರುವಂಥವನು ಮಹಾವಿಷ್ಣು ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಅದರಲ್ಲೂ ಶುಕ್ರಾಚಾರ್ಯರಿಗೆ ಈ ವಿಚಾರ ಗೊತ್ತಾಗಿ ಯಾವುದೇ ದಾನವನ್ನು ಕೊಡಬೇಕಾದ್ರೂ ಕೂಡ ಆ ದಾನವನ್ನು ಜಲಸಾಕ್ಷಿಯಾಗಿ ನೀಡಬೇಕು. ಅಂದರೆ ನೀರನ್ನು ಅಭಿಮಂತ್ರಿಸಿಯೇ ದಾನವನ್ನು ನೀಡಬೇಕಾಗತ್ತೆ. ಆದ್ದರಿಂದ ಈ ಜಲ ಇದ್ದಂತಹ ಕಮಂಡಲ ಅದು ಬಲಿಚಕ್ರವರ್ತಿಯ ಹತ್ತಿರ ಇರುತ್ತೆ. ಆ ಕಮಂಡಲದ ಒಳಗೆ ಕಪ್ಪೆಯ ರೂಪದಲ್ಲಿ ಶುಕ್ರಾಚಾರ್ಯರು ಸೇರ್ಕೊಳ್ತಾರೆ. ನೀರು ಹೊರಬರದಂತೆ ಅಡ್ಡಿಪಡಿಸ್ತಾರೆ. ನೀರಿಲ್ಲದೆ ದಾನ ಕೊಡಲಿಕ್ಕೆ ಆಗಲ್ಲ. ಹಾಗಾಗಿನೇ ಯಾವುದೇ ವಸ್ತುವನ್ನು ದಾನ ಕೊಡಬೇಕಿದ್ರೂ ಒಂದು ಉದ್ಧರಣೆ ನೀರನ್ನು ಹಾಕಿಯೇ ದಾನವನ್ನು ಕೊಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ನೀರು ಹೊರಬರ್ತಾ ಇಲ್ವಲ್ಲ ಅಂತ ಹೇಳಿ ಬಾಲಕ ಆ ಕಮಂಡಲದಿಂದ ನೀರು ಬರುವ ಕಡೆ ಒಂದು ದರ್ಭೆಯಿಂದ ಚುಚ್ಚುತ್ತಾನೆ. ಆ ಸಂದರ್ಭದಲ್ಲಿ ಅದು ಶುಕ್ರಾಚಾರ್ಯರ ಕಣ್ಣಿಗೆ ಚುಚ್ಚತ್ತೆ. ಆಗ ಅವರು ಒಂದು ಕಣ್ಣನ್ನು ಕಳ್ಕೊಂಡ್ರು ಅನ್ನುವಂಥ ಒಂದು ಪೌರಾಣಿಕ ಉಲ್ಲೇಖ ಕೂಡ ಇದೆ. ಇತ್ತ
ವಾಮನ ರೂಪದಲ್ಲಿರುವಂತಹ ಮಹಾವಿಷ್ಣು ಸ್ವರ್ಗ ಲೋಕಗಳನ್ನೂ ಕೂಡ ಮೀರಿದಂತಹ ಎತ್ತರಕ್ಕೆ ಬೆಳೀತಾನೆ. ಮೊದಲ ಹೆಜ್ಜೆಯಿಂದ ಭೂಮಿಯನ್ನ ಅಳೆದು ತೆಗೆದುಕೊಳ್ತಾನೆ. ಇನ್ನು ಎರಡನೇ ಹೆಜ್ಜೆಯಿಂದ ಸ್ವರ್ಗವನ್ನ ಅಳೆದು ಅದನ್ನು ಕೂಡ ಪಡ್ಕೊಳ್ತಾನೆ. ಇನ್ನು ಮೂರನೇ ಹೆಜ್ಜೆ ಇಡ್ಲಿಕ್ಕೆ ಜಾಗ ಯಾವುದು ಅಂತ ಹೇಳಿ ಮಹಾಬಲಿಯನ್ನ ಕೇಳ್ತಾನೆ. ಆ ಸಂದರ್ಭದಲ್ಲಿ ಬಲಿಚಕ್ರವರ್ತಿ ಉಳಿದಿರುವ ಆ ಒಂದು ಹೆಜ್ಜೆಯನ್ನ ತನ್ನ ಶಿರದ ಮೇಲೆ ಇಡು ಅಂತ ಹೇಳಿ ಬೇಡಿಕೊಳ್ತಾನೆ. ಮೂರನೇ ಹೆಜ್ಜೆಯನ್ನ ಬಲಿಚಕ್ರವರ್ತಿಯ ಶಿರದ ಮೇಲೆ ಇಡ್ತಾ ಇದ್ದಾಗೆ ಬಲಿಚಕ್ರವರ್ತಿ ಪಾತಾಳಕ್ಕೆ ತಳ್ಳಲ್ಪಡ್ತಾನೆ. ಹಾಗಾಗಿ ಬಲಿಚಕ್ರವರ್ತಿಯ ಭಕ್ತಿ ಮತ್ತೆ ನಿಷ್ಠೆಗೆ ಮೆಚ್ಚಿದಂತಹ ಮಹಾವಿಷ್ಣು ಪಾತಾಳವನ್ನ ಆಳುವಂತೆ ಅವನನ್ನ ಹರಸಿ ಆಶೀರ್ವಾದ ಮಾಡ್ತಾನೆ. ವಿಷ್ಣು ಭಕ್ತನಾದಂತಹ ಬಲೀಂದ್ರನಿಗೆ ಆಶ್ವಯುಜ ಮಾಸದಲ್ಲಿ ಭೂಮಿಗೆ ಬಂದು ಪೂಜೆಯನ್ನು ಸ್ವೀಕರಿಸಿ ಮತ್ತೆ ಪಾತಾಳ ಲೋಕಕ್ಕೆ ಹಿಂದಿರುಗುವಂತಹ ಒಂದು ವರವನ್ನ ವಿಷ್ಣು ನೀಡ್ತಾನೆ. ಹಾಗಾಗಿ ಈ 3 ದಿನಗಳ ದೀಪಾವಳಿ ಆಚರಣೆಯಲ್ಲಿ ಕೊನೆಯ 3ನೆಯ ದಿನ ಬಲೀಂದ್ರನಿಗೆ ಪೂಜೆಯನ್ನ ನಡೆಸ್ತಾರೆ. ಆ ದಿನ ಬಲಿಚಕ್ರವರ್ತಿ ಪಾತಾಳದಿಂದ ಬಂದು ತನ್ನ ಭಕ್ತರು, ತನ್ನ ಪ್ರಜೆಗಳು ನೀಡುವಂತಹ ಭಕ್ತಿ ಭಾವದ ಸಮರ್ಪಣೆಯನ್ನ ಸ್ವೀಕರಿಸಿ ಮತ್ತೆ ಪಾತಾಳಕ್ಕೆ ತೆರಳುತ್ತಾನೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಆದ್ರಿಂದಲೇ ಇದನ್ನ ಬಲಿಪಾಡ್ಯಮಿ ಅಂತ ಹೇಳಿ ಆಚರಣೆ ಮಾಡುವಂಥದ್ದು. ಹಾಗೆ ಈ ದೀಪಾವಳಿಯ ಹಬ್ಬದ ಹಿನ್ನೆಲೆಯಲ್ಲಿ ಇಂತಹ 100 ಪುರಾಣ ಪ್ರಸಿದ್ಧವಾದಂತಹ ಕಥೆಗಳಿದೆ. ಒಟ್ಟಾರೆ ನಮ್ಮ ಮನಸ್ಸಿನಲ್ಲಿರುವಂತಹ ಅಜ್ಞಾನ ಅನ್ನುವಂತಹ ಕತ್ತಲನ್ನ ದೂರ ಸರಿಸಿ ಜ್ಞಾನ ಅನ್ನುವಂತಹ ಬೆಳಕನ್ನು ತುಂಬಿಸಿ ಆ ಜ್ಞಾನವನ್ನ ಎಲ್ಲೆಡೆ ಪಸರಿಸುವಂತಹ ಹಬ್ಬ ಈ ದೀಪಾವಳಿ ಹಬ್ಬ. ಹಾಗೆ ಭಾಗವತ ಪುರಾಣದ ಪ್ರಕಾರ ಈ ಪಾಡ್ಯದ ದಿನ ಶ್ರೀಕೃಷ್ಣ ಇಂದ್ರನನ್ನು ಸೋಲಿಸಿದಂತಹ ದಿನ ಕೂಡ ಹೌದು ಅಂತ ಹೇಳ್ತಾರೆ. ಇಂದ್ರನ ದಾಳಿಯಿಂದ ತನ್ನ ಗೋ ಸಮೂಹವನ್ನ ರಕ್ಷಣೆ ಮಾಡಲಿಕ್ಕೆ ಶ್ರೀಕೃಷ್ಣ ಗೋವರ್ಧನ ಗಿರಿಯನ್ನ ಎತ್ತಿದಂತಹ ದಿನ. ಆದ್ರಿಂದಲೇ ಈ ದಿನ ಗೋಪೂಜೆಯನ್ನು ಮಾಡುವಂಥದ್ದು, ಗೋವರ್ಧನ ಪೂಜೆಯನ್ನು ಮಾಡುವಂಥದ್ದು ಕೂಡ ಇದೆ. ಇನ್ನು ಕೆಲವೆಡೆ ರೈತರು ಇದನ್ನ ಹಟ್ಟಿ ಹಬ್ಬ ಅಂತ ಹೇಳಿ ಆಚರಣೆ ಮಾಡುವಂಥದ್ದು ಇದೆ. ಹಾಗೆ ಈ ದಿನ ಕೆಲವರು ಹಸುವಿನ ಸಗಣಿಯಿಂದ 7 ಕೋಟೆಯನ್ನ ಮಾಡಿ ಬಲೀಂದ್ರನ ಕೋಟೆ ಅಂತ ಹೇಳಿ ಅದಕ್ಕೆ ಕರೆಯುವಂಥದ್ದು. ಹಾಗೆ ಹಸುಗಳು ಕಟ್ಟುವಂತಹ ಕೊಟ್ಟಿಗೆಗಳಲ್ಲೂ ಕೂಡ ಈ ದಿನದಲ್ಲಿ ವಿಶೇಷ ಅಲಂಕಾರವನ್ನ ಮಾಡಿ ಹಸುಗಳಿಗೆ ಆರತಿಯನ್ನ ಮಾಡಿ ಸಿಹಿ ತಿನಿಸನ್ನ ತಿನ್ನಿಸುವಂತಹ ಒಂದು ಪದ್ಧತಿ ಕೂಡ ಇದೆ. ಹಾಗಾಗಿನೇ ಈ ದೀಪಾವಳಿ ದಾನಕ್ಕೆ ಹೆಸರಾಗಿರುವಂಥದ್ದು. ಇಲ್ಲಿ ಬಲಿಚಕ್ರವರ್ತಿಯ ದಾನಕ್ಕೆ ಮೆಚ್ಚಿ ಮಹಾವಿಷ್ಣು ಆತನಿಗೆ ಹೇಗೆ ಅನುಗ್ರಹವನ್ನು ಉಂಟು ಮಾಡಿದ್ನೋ ಅದೇ ರೀತಿಯಲ್ಲಿ ಕಾರ್ತಿಕ ಮಾಸದ ದಾನಕ್ಕೂ ಕೂಡ ಬಹಳ ವಿಶೇಷ ಮಹತ್ವ ಇದೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಕಾರ್ತಿಕ ಮಾಸದಲ್ಲಿ ಯಾವ ಯಾವ ರೀತಿಯ ದಾನಗಳನ್ನ ಕೊಡಬೇಕು, ಅದರಿಂದ ಬರುವಂತಹ ಫಲಗಳೇನು ಅನ್ನುವಂಥದ್ರ ಬಗ್ಗೆ ವಿಶೇಷವಾಗಿ ನಾವು ತಿಳ್ಕೊಳ್ಳೋಣ. ಹಾಗಾಗಿ ಈ ಕಾರ್ತಿಕ ಮಾಸ ಪವಿತ್ರ ನದಿ ಸ್ನಾನ, ಸಮುದ್ರ ಸ್ನಾನಕ್ಕೆ ಹೇಗೆ ಹೆಸರುವಾಸಿಯಾಗಿದೆಯೋ ಅದೇ ರೀತಿಯಲ್ಲಿ ದಾನಕ್ಕೂ ಕೂಡ ತುಂಬಾ ಮಹತ್ವ ಉಳ್ಳಂತಾಗಿರುವಂಥದ್ದು. ಹಾಗಾಗಿ ಈ ಕಾರ್ತಿಕ ಮಾಸದ ಆಚರಣೆ ಪ್ರತಿದಿನ ಮನೆಯ ಮುಂದೆ, ದೇವರ ಮುಂದೆ, ದೇವಾಲಯಗಳಲ್ಲಿ ದೀಪಗಳನ್ನ ಹಚ್ಚಿಟ್ಟು ಆ ಬೆಳಕಿನಲ್ಲಿ ಸುಜ್ಞಾನದ ಕಡೆ ಹೋಗುವಂತ ಒಂದು ಪ್ರಯತ್ನವನ್ನ ಮಾಡಬೇಕು ಅನ್ನುವಂಥ ಹಿನ್ನೆಲೆ ಇದೆ. ಹಾಗಾಗಿ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಮತ್ತೊಮ್ಮೆ ಹೇಳ್ತಾ, ಬಲಿಪಾಡ್ಯಮಿ ತಮ್ಮೆಲ್ಲರಲ್ಲೂ ಕೂಡ ಹರ್ಷವನ್ನ ತರಲಿ. ಹಾಗೆ ಬಲಿಚಕ್ರವರ್ತಿ ರಾಕ್ಷಸನಾದರೂ ಕೂಡ ದಾನವನ್ನ ಮಾಡುವಂತಹ ಮಹಾ ಗುಣವನ್ನ ಹೊಂದಿದ್ದ ಅನ್ನುವಂಥದ್ದನ್ನ ಸ್ಮರಣೆ ಮಾಡ್ತಾ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋಣ. ಬನ್ನಿ ಪ್ರೀತಿಯ ವೀಕ್ಷಕ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ನೆಮ್ಮದಿ ಇದೆ. ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಕೂಡ ಕುಟುಂಬಸ್ಥರ ಬೆಂಬಲ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ರವಿಯ ಮಾರ್ಗದರ್ಶನದಿಂದ ಒಳ್ಳೆಯ ದಾರಿ ಸಿಕ್ಕತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಈ ದಿನದ ಕೆಲಸದ ಕಾಲಾವಧಿಯಲ್ಲಿ ಸ್ವಲ್ಪ ಗಡಿಬಿಡಿ ಉಂಟಾಗುವಂಥ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಸಾವಧಾನವಾಗಿ ಕೆಲಸಗಳನ್ನು ಮಾಡಿ ಅದ್ಭುತ ಯಶಸ್ಸು ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ಕೆಲಸದಲ್ಲಿ ನೀವು ಬಿತ್ತಿದ್ದೇ ಬೆಳೆಯಾಗತ್ತೆ ಅನ್ನುವಂಥ ಒಂದು ಹಿರಿಯರ ತತ್ವವನ್ನು ಗಮನದಲ್ಲಿಟ್ಕೊಳ್ಳಿ. ಒಳ್ಳೆಯ ಕೆಲಸವನ್ನು ಮಾಡುವಂಥ ಸಂಕಲ್ಪವನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ದಾನ ಧರ್ಮಾದಿಗಳನ್ನು ಮಾಡುವಂಥ ಮನಸ್ಸಿದೆ. ಹಾಗಾಗಿ ಮನಸ್ಸಿಗೆ ಬಂದಾಗ ಕೆಲಸವನ್ನು ಮಾಡಿಬಿಡಿ. ಹಾಗೆ ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದು, ಆ ರೀತಿಯಲ್ಲಿ ನಿಮ್ಮ ದಾನ ಧರ್ಮಾದಿಗಳು ಇರಲಿ ಅನ್ನುವಂಥದ್ದನ್ನು ಹೇಳ್ತಾ, ಇನ್ನು ಈ ದಿನ ವಿಶೇಷವಾಗಿ ಮಹಾವಿಷ್ಣುವನ್ನು ಆರಾಧನೆ ಮಾಡಿಕೊಳ್ಳಿ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರೆಗೂ ಕೂಡ ಈ ದಿನ ಉತ್ತಮ ಫಲಗಳಿರುವಂಥ ದಿನ. ಅದರಲ್ಲೂ
6ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ, ಸೂರ್ಯ ಇದ್ದಾಗ, ಇನ್ನು ವಿಶೇಷವಾಗಿ ಶುಕ್ರ ಇದ್ದಾನೆ. ಇದರಿಂದ ಮನಸ್ಸಿಗೆ ತುಂಬ ಸಂತೋಷ ಅನ್ನುವಂಥ ಕೆಲಸಗಳಾಗುತ್ತೆ. ಹಾಗೆ ಗೃಹಾಲಂಕಾರಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ಈ ದಿನ ಖರೀದಿ ಮಾಡುವಂಥದ್ದು ಇದೆ. ಒಟ್ಟಾರೆ ನಿಮ್ಮ ಮನೆ, ನಿಮ್ಮ ಮನಸ್ಸು ಚೆನ್ನಾಗಿರಬೇಕು ಅನ್ನುವಂಥ ಒಂದು ಸಂಕಲ್ಪ ಈ ದಿನ ನಿಮಗೆ ಆಗುವಂಥದ್ದು. ಹಾಗೆ ಒಂದು ಲವಲವಿಕೆ ಇದೆ, ಒಂದು ಉತ್ಸಾಹ ಅನ್ನುವಂಥದ್ದನ್ನು ಈ ದಿನ ನಿಮ್ಮ ಕೆಲಸದಲ್ಲಿ ನೀವು ಕಾಣಬಹುದು. ಹಾಗೆ ಈ ದಿನ ವ್ಯವಹಾರಸ್ಥರು ಬಹಳ ವಿಶೇಷ ಲಾಭವನ್ನು ಪಡ್ಕೊಳ್ಳುವಂಥ ದಿನ ಕೂಡ. ಇನ್ನು ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ದರೂ ಅದು ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗುತ್ತೆ. ಇದು ನಿಮ್ಮಲ್ಲಿ ಒಂದು ಹೊಸ ಚೈತನ್ಯವನ್ನು ತರುತ್ತೆ. ಆತ್ಮವಿಶ್ವಾಸ ಈ ದಿನ ತುಂಬಿಕೊಳ್ಳುವಂಥದ್ದು. ಹಾಗಾಗಿ ಯಾರೋ ಒಬ್ಬರ ಮಾತು ನಿಮಗೆ ಪ್ರೇರಣೆಯಾಗುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಸುತ್ತಮುತ್ತಲಿರುವಂಥ ಜನ ನಿಮಗೆ ಎಷ್ಟು ತೊಂದರೆಯನ್ನು ಕೊಡ್ತಾರೆ, ಎಷ್ಟು ಕಿರುಕುಳ ಕೊಡ್ತಾರೆ ಅನ್ನುವಂಥದ್ದನ್ನು ಮರೆತು ಈ ದಿನ ನಿಮ್ಮ ಗುರಿಯನ್ನು ತಲುಪುವಂಥ ಒಂದು ಲಕ್ಷ್ಯ ಇಡಿ. ಮನಸ್ಸು ಅಲ್ಲಿರಲಿ ನಿಮಗೆ. ಹಾಗಾಗಿ ಈ ದಿನ ವಿಶೇಷವಾಗಿ ನಿಮ್ಮ ಅನಾವಶ್ಯಕ ಖರ್ಚಿನಿಂದ ಸ್ವಲ್ಪ ದೂರ ಉಳಿಯುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಈ ದಿನ ಲಕ್ಷ್ಮೀ ಸಮೇತ ಮಹಾವಿಷ್ಣುವಿನ ದರ್ಶನ ಮಾಡಿ ಸ್ತೋತ್ರ ಪಠಣ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಬುಧ, ನಿಮ್ಮ ರಾಶಿಯ ಅಧಿಪತಿ, ಮುಂದಿನ ಮನೆಗೆ ಹೋಗ್ತಾ ಇದ್ದಾನೆ, ತುಲಾ ರಾಶಿಗೆ. ಹಾಗಾಗಿ 2ರಲ್ಲಿ ಬುಧ ಇದ್ದಾಗ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಈ ದಿನ ಒಳ್ಳೆಯ ಲಾಭವನ್ನು ಕಾಣುವಂಥ ದಿನ. ಹಣಕಾಸಿನ ಸ್ಥಿತಿಗತಿಗಳು ಚೆನ್ನಾಗಿದೆ. ಆದರೆ ನಿಮ್ಮ ಮಾತುಗಾರಿಕೆ ಮಾತ್ರ ಈ ದಿನ ಬಹಳ ಕ್ರಮಬದ್ಧವಾಗಿರಬೇಕು. ನಿಮ್ಮ ಮಾತೇ ಈ ದಿನ ನಿಮಗೆ ಬಂಡವಾಳ. ಹಾಗಾಗಿ ಹಣಕ್ಕಿಂತ ಈ ದಿನ ನಿಮ್ಮ ಮಾತು ಬಹಳ ಪ್ರಮುಖವಾಗುತ್ತೆ. ಇನ್ನು ವಿಶೇಷವಾಗಿ ಸಮಸ್ಯೆಯ ಪರಿಹಾರಕ್ಕೆ ವಿವೇಚನೆ ಬೇಕು. ನಿಮ್ಮಲ್ಲಿರುವಂಥ ಶಕ್ತಿ ಅಲ್ಲ ಅನ್ನುವಂಥದ್ದನ್ನು ಈ ದಿನ ನೀವು ಅನುಭವಿಸ್ತೀರಿ. ಹಾಗಾಗಿ ನಿಮ್ಮ ಬುದ್ಧಿವಂತಿಕೆಯನ್ನು ವಿಶೇಷವಾಗಿ ಉಪಯೋಗಿಸಬೇಕು. ಬುಧ ಬುದ್ಧಿವಂತಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನಿಮ್ಮಲ್ಲಿರುವಂತಹ ಒಂದು ಯುಕ್ತಿಯನ್ನು, ಬುದ್ಧಿವಂತಿಕೆಯನ್ನು, ವಿವೇಚನೆಯನ್ನು ಬಳಸಿ ಅಂಥ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಮಹಾವಿಷ್ಣುವಿನ ಅನುಗ್ರಹ ಬಹಳ ಚೆನ್ನಾಗಿದೆ. ವ್ಯಾಪಾರಸ್ಥರಿಗೆ, ವರ್ತಕರಿಗೆ ಈ ದಿನದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಅಂಥ ಒಂದು ಆಪರ್ಚುನಿಟಿಯನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ, ಅದನ್ನು ನಿಮ್ಮದಾಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ವಿಶೇಷವಾಗಿ ನೀವು ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡ್ಕೊಳ್ಳಿ, ಗಣಪತಿಯ ದರ್ಶನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ. ಹಾಗೆ ವಿಶೇಷವಾಗಿ ನಿಮ್ಮ ಕರ್ತವ್ಯ ಪ್ರಜ್ಞೆ ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಒಳ್ಳೆಯ ಸಮಯ ಇದು. ಹಾಗೆ ಈ ದಿನ ಹಿರಿಯರು ಹೇಳುವಂಥ ಕೆಲವು ಬುದ್ಧಿವಾದದ ಮಾತನ್ನು ಕೇಳಿಸ್ಕೊಳ್ಳಿ. ಕೆಲವೊಮ್ಮೆ ಕೇಳಿಸ್ಕೊಳ್ಳುವಂಥ ವ್ಯವಧಾನ ಇಲ್ಲ, ತಿರಸ್ಕಾರ ಮಾಡುವಂಥ ಮನಸ್ಸು ಬರ್ಬೋದು. ಅದರಲ್ಲೂ ವಿಶೇಷವಾಗಿ ನಿಮ್ಮ ತಾಯಿಯವರು ಅಥವಾ ತಾಯಿ ಸ್ಥಾನದಲ್ಲಿರುವಂಥವರು ಹೇಳುವಂಥ ಮಾತು ನಿಮಗೆ ವೇದವಾಕ್ಯವಾಗುತ್ತೆ ಈ ದಿನದಲ್ಲಿ. ಹಾಗೆ ಅವರು ಮಾಡುವಂತಹ ಸಹಾಯ ಸಹಕಾರಗಳು ಕೂಡ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಹಿರಿಯರ ಮಾತನ್ನು ಈ ದಿನ ತೆಗೆದುಹಾಕಬೇಡಿ. ಇನ್ನು ವಿಶೇಷವಾಗಿ ನಿಮ್ಮ ಸುತ್ತಮುತ್ತ ಇರುವಂಥ ವ್ಯವಹಾರಗಳೇನಿದೆ ಅದು ಈ ದಿನ ನಿಮಗೆ ಲಾಭವನ್ನು ತರುತ್ತೆ. ಅದರಲ್ಲೂ ಸ್ಥಿರಾಸ್ತಿಯ ವಿಚಾರವಾಗಿ ಯಾವುದೇ ರೀತಿಯ ಪ್ರಯತ್ನಗಳಿದ್ದರೆ ಅದನ್ನು ಮುಂದುವರಿಸಿ, ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗಾಗಿ ಕುಟುಂಬಕ್ಕಾಗಿ ನೀವು ಮಾಡುವಂಥ ಪ್ರತಿ ಕೆಲಸವೂ ಯಶಸ್ವಿಯಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಸ್ವಾರ್ಥವನ್ನು ಬದಿಗಿಟ್ಟು ಕುಟುಂಬಕ್ಕಾಗಿ, ಸಮಾಜಕ್ಕಾಗಿ ಕೆಲಸ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಮನಸ್ಸಿಗೆ ಸಂತೃಪ್ತಿ ಕೂಡ ಇದೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರ ನಡವಳಿಕೆ ನಿಮಗೆ ಬೇಸರವನ್ನು ತರಿಸಿದ್ರೂ ಕೂಡ ಅಂಥ ಸಮಯವನ್ನು ಈ ದಿನ ಭಗವಂತನ ಆರಾಧನೆಯಲ್ಲಿ ತೊಡಗಿಸ್ಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 9. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದ ಬಲಿಪಾಡ್ಯಮೇ ಬಹಳ ವಿಶೇಷ ಲಾಭವನ್ನು ತಂದುಕೊಡುವಂಥ ದಿನ. ಅದರಲ್ಲೂ 3ರಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದಂಥ ಸೂರ್ಯ ಇದ್ದಾನೆ. ಇದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರಮತೆಯನ್ನು ತೋರಿಸುವಂಥದ್ದು. ಹಾಗೆ ಅದರಿಂದ ಒಳ್ಳೆಯ ಗೌರವವನ್ನು ಸಂಪಾದನೆ ಮಾಡಿಕೊಳ್ಳುವಂಥ ದಿನ. ಆದರೆ ಯಾವುದೇ ವ್ಯಕ್ತಿ ಕೊಡುವಂಥ ಆಶ್ವಾಸನೆಗಳಿಂದ ಸ್ವಲ್ಪ ದೂರ ಇರಬೇಕು. ಏಕೆ ಅಂತ ಹೇಳಿದ್ರೆ
ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿ. ಬೇರೆಯವರು ಏನೋ ಮಾಡ್ತಾರೆ ಅಂತ ಹೇಳಿ ಅವರ ಮೇಲೆ ವಿಶ್ವಾಸವನ್ನು ಇಟ್ಕೊಳ್ಬೇಡಿ. ಬೇರೆಯವರನ್ನು ಹೆಚ್ಚು ನಂಬಬೇಡಿ. ಈ ದಿನ ಸೆಲ್ಫ್ ಡಿಪೆಂಡೆನ್ಸಿ ಅನ್ನುವಂಥದ್ದು ಬಹಳ ಉತ್ತಮ ಈ ದಿನದಲ್ಲಿ. ಹಾಗೆ ಈ ದಿನ ಯಾವುದೇ ವ್ಯವಹಾರವನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಒಂದು ಪೂರ್ವದ ಹಿನ್ನೆಲೆಯನ್ನು, ನಿಮ್ಮ ಅನುಭವವನ್ನು ಸ್ವಲ್ಪ ಅಪ್ಲೈ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಹೆಚ್ಚಿನ ಮಟ್ಟದಲ್ಲಿ ವ್ಯಾಪಾರ, ವ್ಯವಹಾರ, ವರ್ತಕರಿಗೆ, ಉದ್ಯಮಗಳಿಗೂ ಕೂಡ ಲಾಭ ಇದೆ. ಕೃಷಿಕರಿಗೆ ಈ ದಿನ ಮನಸ್ಸಿಗೆ ಸಂತೋಷ ಉಂಟಾಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಪಾಲಿನ ಕರ್ತವ್ಯ ಏನು ಅನ್ನುವಂಥದ್ದನ್ನು ಬಹಳ ಬೇಗ ತಿಳ್ಕೊಳ್ಳುವಂಥ ಒಂದು ಮನಸ್ಸು ಕೂಡ ಇದೆ. ಹಾಗೆ ಈ ದಿನ ಪ್ರಯಾಣದಲ್ಲಿ ಆಗುವಂಥ ಅಲ್ಪ ಸ್ವಲ್ಪ ಅಡಚಣೆಗಳನ್ನು ನಿವಾರಣೆ ಮಾಡಿಕೊಳ್ಬೇಕು. ಅದಕ್ಕಾಗಿ ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಈ ದಿನ ಯಾವುದೇ ಒಂದು ಕೆಲಸದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ, ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗಬೇಡಿ ಈ ದಿನದಲ್ಲಿ. ಹಾಗಾಗಿ ಸ್ವಲ್ಪ ರಕ್ಷಣಾತ್ಮಕವಾಗಿ ಇರಬೇಕು, ಸೇಫ್ ಗೇಮನ್ನು ಪ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಆ ರೀತಿ ಈ ದಿನದಲ್ಲಿ ಸ್ವಲ್ಪ ಜಾಗೃತರಾಗೇ ಇರಬೇಕು. ಅದರಲ್ಲೂ ಯಾವುದೇ ಒಂದು ತೀರ್ಮಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಅದರ ಸಾಧಕ ಬಾಧಕಗಳನ್ನು ಸ್ವಲ್ಪ ಆಲೋಚನೆ ಮಾಡಬೇಕು. ಏಕೆಂದರೆ ಈ ದಿನ ಆತುರ ಜಾಸ್ತಿ, ಮನಸ್ಸು ನಿಮ್ಮ ಕೈಯಲ್ಲಿಲ್ಲ, ಕಂಟ್ರೋಲಲ್ಲಿಲ್ಲ. ಹಾಗಾಗಿಯೇ ಯಾವುದೋ ವಿಚಾರವನ್ನು, ಯಾವುದೋ ರೀತಿಯ ಅಭಿಪ್ರಾಯವನ್ನು ಮಂಡಿಸುವಂಥದ್ದು ಈ ದಿನ ಇದೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ಕುಟುಂಬದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳೇನಿದೆ ಅದು ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದು. ಏಕೆಂದರೆ ಇವೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥದ್ದು, ಅನಿರೀಕ್ಷಿತವಾಗಿ ಬರುವಂಥದ್ದು. ಅವುಗಳನ್ನು ಈ ದಿನ ನೀವು ಸ್ವಲ್ಪ ಜೀರ್ಣಿಸ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಸ್ವಲ್ಪ ಗಟ್ಟಿ ಮನಸ್ಸನ್ನು ಮಾಡಿ, ಯಾವುದು ಏನೇ ಬರಲಿ ಹೋಗಲಿ ಭಗವಂತನ ಮೇಲಿರುವಂಥ ನಂಬಿಕೆಯನ್ನು ಮಾತ್ರ ಭದ್ರವಾಗಿ ಇಟ್ಕೊಳ್ಳಿ ಈ ದಿನ. ಹಾಗೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊಳ್ಳಿ ಈ ದಿನ ಒಮ್ಮೆ ಭಕ್ತಿಯಿಂದ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರು ಈ ದಿನದಲ್ಲಿ ಬಹಳ ಉತ್ತಮ ಕಾರ್ಯಗಳನ್ನು ಮಾಡುವಂಥ ಒಂದು ಮನಸ್ಥಿತಿ ಇದೆ. ಅದರಲ್ಲೂ ನಿಮ್ಮ ರಾಶಿಯಲ್ಲಿ ಈ ದಿನ ರವಿ, ಬುಧ, ಶುಕ್ರ, ಕೇತು ಮತ್ತು ಚಂದ್ರ ಇರುವಂಥ ದಿನ. ಹಾಗಾಗಿ ಮನಸ್ಸಿಗೆ ಸಂತೋಷ ಆಗುತ್ತೆ. ಎಷ್ಟೇ ಗೊಂದಲಗಳಿರಲಿ, ಎಷ್ಟೇ ಒಂದು ಕೆಲಸದ ಒತ್ತಡ ಇರಲಿ, ಅದನ್ನು ನಿಭಾಯಿಸುವಂಥ ಒಂದು ಪರಿಕ್ರಮ ಇದೆ. ಹಾಗಾಗಿ ಒಂದು ಗ್ರಹದ ಅಧಿಪತಿ ನಿಮಗೆ ಒಳ್ಳೆಯದನ್ನು ಮಾಡಿದ್ರೆ ಮತ್ತೊಂದು ಗ್ರಹ ಎಲ್ಲೋ ಒಂದು ಕಡೆ ಹಿನ್ನಡೆಯನ್ನು ಉಂಟು ಮಾಡುವಂಥದ್ದು. ಒಟ್ಟಾರೆ ತುಂಬ ಬ್ಯಾಲೆನ್ಸ್ ಆಗಿ ನಡೆಯುವಂಥ ದಿನ ಇದು. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರಾಗಲಿ, ನಿಮ್ಮ ಕುಟುಂಬಸ್ಥರಾಗಲಿ ಮಾಡಿರುವಂಥ ತಪ್ಪುಗಳನ್ನು ಕ್ಷಮಿಸುವಂಥ ಒಂದು ದೊಡ್ಡತನವನ್ನು ಈ ದಿನ ನೀವು ಬೆಳೆಸ್ಕೊಳ್ಬೇಕಾಗತ್ತೆ. ಹಾಗೆ ವಿಶೇಷವಾಗಿ ಯಾವುದೇ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲೂ ನಿಮ್ಮ ಸ್ನೇಹಿತರು ನೀಡುವಂಥ ಸಲಹೆ ಬಹಳ ಚೆನ್ನಾಗಿರುತ್ತೆ. ಉಪಕಾರಕ್ಕೆ ಪ್ರತಿ ಉಪಕಾರವನ್ನು ಮಾಡುವಂಥ ಒಂದು ಮನಸ್ಥಿತಿಯನ್ನು ಈ ದಿನ ನೀವು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ರೀತಿಯ ಪ್ರಾಕೃತಿಕ ವಿಕೋಪಗಳಾಗಲಿ ಅಥವಾ ನಿಮ್ಮದಲ್ಲದಂಥ ಒಂದು ಕಾರಣದಿಂದ ಆಗುವಂಥ ಅವಘಡಗಳೇನೇ ಇದ್ದರೂ ಅದನ್ನು ಸ್ವಲ್ಪ ಜೀರ್ಣಿಸ್ಕೊಳ್ಬೇಕು. ಅದನ್ನು ತಾಳ್ಮೆಯಿಂದ ನೀವು ಅನುಭವಿಸಬೇಕು ಈ ದಿನದಲ್ಲಿ. ಅದಕ್ಕಾಗಿ ಭಗವಂತನ ಅನುಗ್ರಹ ಬೇಕು. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ, ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನದಲ್ಲಿ ಚಂದ್ರ ವ್ಯಯಸ್ಥಾನದಲ್ಲಿದ್ದಾನೆ. ಹಾಗಾಗಿ ಈ ದಿನ ಸ್ವಲ್ಪ ಕ್ಲಿಷ್ಟಕರವಾಗಿರುವಂಥದ್ದು. ಏನೋ ಮನಸ್ಸಿಗೆ ಆಲೋಚನೆ ಬರುತ್ತೆ, ಆದರೆ ಮಾಡೋಕ್ಕಾಗ್ತಾ ಇಲ್ಲ. ತುಂಬ ಅಸಹಾಯಕತೆ ಇರುವಂಥದ್ದು, ಹೆಲ್ಪ್ಲೆಸ್ನೆಸ್. ಹಾಗಾಗಿ ಈ ದಿನ ಕೆಲವು ವಿಚಾರಗಳಿಂದ, ಕೆಲವು ವಿವಾದಗಳಿಂದ ದೂರ ಇರುವಂಥದ್ದು ಉತ್ತಮ. ಹಾಗೆ ಯಾವುದೇ ವಿಚಾರವನ್ನು ಪೋಸ್ಟ್ ಮಾರ್ಟಮ್ ಮಾಡಬೇಡಿ ಈ ದಿನದಲ್ಲಿ. ಯಾವುದು ಏನಾಯಿತೋ ಅದು ಆಗಿ ಹೋಯಿತು, ಮುಂದೆ ಅದು ಆಗದಂತೆ ಎಚ್ಚರಿಕೆ ವಹಿಸುವಂಥದ್ದು ಜಾಣತನ. ಇನ್ನು ವಿಶೇಷವಾಗಿ ನಿಮ್ಮ ಆದಾಯ ಉತ್ತಮವಾಗುತ್ತೆ ಈ ದಿನದ ಪ್ರಯತ್ನದಿಂದ. ಹಾಗೆ ಸಾಮಾಜಿಕ ವಲಯದಲ್ಲೂ ಕೂಡ ಒಂದು ಉನ್ನತ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಅಂಥ ಅವಕಾಶಗಳನ್ನು ಬಳಸ್ಕೊಳ್ಳಿ. ಹಾಗೆ ಈ ದಿನ ದಾನ ಧರ್ಮಾದಿ ವಿಚಾರದಲ್ಲೂ ಕೂಡ ಸ್ವಲ್ಪ ಮನಸ್ಸು ಮಾಡಿ.
ಹಾಗಾಗಿ ನಿಮಗೆ ಗೊತ್ತಿರುವಂಥವರು ಸಂಕಷ್ಟದಲ್ಲಿದ್ದಾಗ ಅವರಿಗೆ ಯಾವ ರೀತಿಯಲ್ಲಿ ಸಾಂತ್ವನ ಹೇಳಬೇಕು, ಯಾವ ರೀತಿಯಲ್ಲಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಈ ದಿನ ಒಂದು ಚಿಂತನೆಯನ್ನು ಮಾಡಿ ಮನಸ್ಸಿಗೆ ತೃಪ್ತಿ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 8. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ನೀವು ಮಾಡಿದಂತಹ ಕೆಲಸಗಳಿಗೆ ಉತ್ತಮ ಪ್ರತಿಫಲ ಸಿಕ್ಕುವಂಥ ದಿನ. ಹಾಗಾಗಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದ್ರೂ ಕೂಡ ಈ ದಿನ ತುಂಬ ಆತ್ಮತೃಪ್ತಿ ದೊರಕತ್ತೆ. ಹಾಗೆ ಈ ದಿನ ನಿಮ್ಮ ಸಾಮರ್ಥ್ಯವನ್ನು, ನಿಮ್ಮಲ್ಲಿರುವಂಥ ಬುದ್ಧಿವಂತಿಕೆಯನ್ನು ನಿಮ್ಮ ಸ್ವಂತದ ಪ್ರಯೋಜನಕ್ಕಾಗಿ ಬಳಸ್ಕೊಳ್ಳಿ. ಹಾಗೆ ಈ ದಿನ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಅದ್ಭುತವಾದಂಥ ಯಶಸ್ಸು ಈ ದಿನ ಸಿಕ್ಕತ್ತೆ. ಹಾಗಾಗಿ ಈ ದಿನ ನೀವು ಏನೇ ಸಂಕಲ್ಪವನ್ನು ಮಾಡಿಕೊಂಡ್ರೂ ಕೂಡ ಅದು ಮುಂದೆ ಖಂಡಿತ ನೆರವೇರುತ್ತೆ. ಹಾಗಾಗಿ ಈ ದಿನದ ಯೋಜನೆ ನಿಮ್ಮ ಭವಿಷ್ಯದ ಯೋಜನೆ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಶೀಲತೆ ಗುರುತಿಸಲ್ಪಡುವಂಥದ್ದು, ನಿಮ್ಮ ಒಂದು ಡೆಡಿಕೇಶನ್ ಒಂದು ಕೆಲಸದಲ್ಲಿ ಎಷ್ಟಿದೆ ಅನ್ನುವಂಥದ್ದು ಜನರಿಗೆ ತಿಳಿಯುವಂಥದ್ದು, ನಿಮ್ಮ ಸುತ್ತಮುತ್ತ ಇರುವಂಥವ್ರಿಗೆ, ನಿಮ್ಮ ಬಂಧು ಮಿತ್ರರಿಗೆ ಅಂಥ ವಿಚಾರಗಳು ತಿಳಿದಾಗ ಅವರಿಂದ ಉತ್ತಮವಾದಂಥ ಮಾತು, ಶ್ಲಾಘನೀಯ ಮಾತುಗಳು ಈ ದಿನ ನಿಮಗೆ ಕೂಡಿ ಬರುತ್ತೆ. ಇದು ಮತ್ತಷ್ಟು ಉತ್ಸಾಹವನ್ನು ತರುವಂಥ ಒಂದು ಪ್ರಯತ್ನ. ಹಾಗೆ ಈ ದಿನದಲ್ಲಿ ನಿಮ್ಮ ವಿರೋಧಿಗಳನ್ನು ತಣ್ಣಗಾಗಿಸಬೇಕು ಅಂತ ಹೇಳಿದ್ರೆ ಅವರೊಂದಿಗೆ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಬೇಡಿ. ಅದರಲ್ಲೂ ವಿಶೇಷವಾಗಿ ಈ ಜಗಳ, ಭಿನ್ನಾಭಿಪ್ರಾಯ ಏನಾದರೂ ಬರುವಂಥ ವಿಚಾರಗಳಿದ್ದರೆ ಆದಷ್ಟು ಅದರಿಂದ ದೂರ ಇರಿ. ಆ ಸಮಯವನ್ನು ಭಗವಂತನ ಆರಾಧನೆಯಲ್ಲಿ ತೊಡಗಿಸ್ಕೊಳ್ಳಿ. ಈ ದಿನ ವಿಶೇಷವಾಗಿ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಬರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ತೀರಿ. ಏಕೆಂದರೆ ನಿಮ್ಮ ವ್ಯಾಪಾರದಲ್ಲಿ ತುಂಬ ಸ್ಪರ್ಧೆ ಇದೆ. ನಿಮ್ಮ ಜೀವನವೇ ಒಂದು ರೀತಿಯಲ್ಲಿ ಸ್ಪರ್ಧೆ ಇದ್ದಂತೆ. ಹಾಗಾಗಿ ಆ ಹೋರಾಟದ ಮನೋಭಾವ ನಿಮ್ಮಲ್ಲಿರೋದ್ರಿಂದಲೇ ಈ ದಿನ ಬರುವಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ತೀರಿ. ಹಾಗೆ ಈ ದಿನ ಬಹಳ ಗಟ್ಟಿ ಮನಸ್ಸಿದೆ. ಯಾವುದು ಬಂದರೂ ಕೂಡ ತಡ್ಕೊಳ್ಳುವಂಥ ಒಂದು ಶಕ್ತಿ ಇದೆ. ಹಾಗಾಗಿನೇ ಈ ದಿನ ಕೆಲಸದ ಒತ್ತಡ ಇರಲಿ, ಕಷ್ಟಕರವಾದಂಥ ಕೆಲಸ ಇರಲಿ, ಬೇರೆಯವರು ಆಗಲ್ಲ ಅಂತ ಕೈಬಿಟ್ಟಿರುವಂಥ ಕೆಲಸವನ್ನಾಗಲಿ ನೀವು ಅದನ್ನು ಬಹಳ ಶ್ರದ್ಧೆಯಿಂದ ಮಾಡಿ ತೋರಿಸ್ತೀರಿ. ಇದು ನಿಮ್ಮ ಶಕ್ತಿಗೆ, ನಿಮ್ಮ ಸಾಮರ್ಥ್ಯಕ್ಕೆ ಹಿಡಿದಂಥ ಒಂದು ಕನ್ನಡಿಯಂತೆ ಇರುವಂಥದ್ದು. ಹಾಗಾಗಿ ಈ ದಿನ ಸ್ವಲ್ಪ ಕಷ್ಟದ ದಿನ ಆದರೂ ಕೂಡ ಅದನ್ನು ನಿಭಾಯಿಸ್ತೀರಿ. ಇನ್ನು ವಿಶೇಷವಾಗಿ ನಿಮಗೆ ಉದ್ಯೋಗದ ಅವಕಾಶಗಳು ಕೆಲವರಿಗೆ ಸಿಕ್ಕುವಂಥದ್ದು ಇದೆ. ನಿಮ್ಮ ಪ್ರಯತ್ನ ಸಫಲವಾಗುತ್ತೆ. ಇನ್ನು ವಿಶೇಷವಾಗಿ ಕಲಾವಿದರಿಗೆ ಹಾಗೆ ವ್ಯಾಪಾರಸ್ಥರಿಗೆ ಈ ದಿನ ಒಳ್ಳೆಯ ದಿನ. ಏಕೆಂದರೆ ನಿಮ್ಮಲ್ಲಿರುವಂಥ ಒಂದು ಸ್ವಂತಿಕೆಯನ್ನು ತೋರಿಸಲಿಕ್ಕೆ, ನಿಮ್ಮ ವ್ಯವಹಾರಗಳನ್ನು ವಿಸ್ತರಣೆ ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶ ಇರುವಂಥ ದಿನ. ಹಾಗಾಗಿ ಭಗವಂತ ಕೊಟ್ಟಿರುವಂಥ ಈ ಒಂದು ಅಪೂರ್ವವಾದಂಥ ಅವಕಾಶವನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಹಾಗೆ ಈ ದಿನದಲ್ಲಿ ಶನಿದೇವರು ನಿಮ್ಮ ಮನೆಯಲ್ಲಿದ್ದರೂ ಕೂಡ, ನಿಮ್ಮ ರಾಶಿಯಲ್ಲಿದ್ದರೂ ಕೂಡ, ರಾಶಿಯ ಅಧಿಪತಿ ಅಲ್ಪ ಸ್ವಲ್ಪ ಸಾಧನೆಗಳನ್ನು ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳಿದೆ. ಶನಿ ಎಲ್ಲರಿಗೂ ಕೂಡ ಕೆಟ್ಟದ್ದನ್ನು ಮಾಡಲ್ಲ, ದಾರಿ ತೋರಿಸ್ತಾನೆ. ಅದರಲ್ಲಿ ಮುನ್ನಡೆಯುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವ್ಯವಹಾರಗಳಲ್ಲಿ ತುಂಬ ಅನುಕೂಲ ಇರುವಂಥ ದಿನ. ನೋಡಿ, ಏನೋ ಕೆಲಸ ಮಾಡಲಿಕ್ಕೆ ಹೋಗ್ತೀರಿ, ಇನ್ಯಾವುದೋ ಒಂದು ಫಲಿತಾಂಶ ಬರುತ್ತೆ. ಆದರೆ ಆ ಬರುವಂಥ ಫಲಿತಾಂಶ ಕೂಡ ನಿಮಗೆ ಒಳ್ಳೆಯದೇ ಆಗುತ್ತೆ. ಹಾಗಾಗಿ ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗ್ತಾ ಇರೋದೆಲ್ಲ ಬಹಳ ಯೋಗಕ್ಷೇಮಕ್ಕೆ ಅನ್ನುವಂಥ ವಿಚಾರ ಈ ದಿನ ನೀವು ಅರ್ಥೈಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಿಗಾಗಲಿ, ಬಂಧುಗಳಿಗಾಗಲಿ ಮಾಡುವಂಥ ಹಣಕಾಸಿನ ಸಹಾಯ ಏನಿದೆ, ಇದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಈ ಹಿಂದೆ ನಿಮ್ಮಿಂದ ಹಣ ಪಡೆದಿರುವಂಥವರು ಅಥವಾ ಸಹಾಯ ಪಡೆದಿರುವಂಥವರು ನಿಮ್ಮ ವಿರುದ್ಧವಾಗಿ ಇರುವಂಥದ್ದು ಸನ್ನಿವೇಶವನ್ನು ಎಷ್ಟೋ ನೋಡಿದ್ದೀರಿ. ಈಗಲೂ ಕೂಡ ಅಂಥ ಒಂದು ಸಂದರ್ಭ ಬರಬಹುದು. ಗಂಟು ನಂಟು ಎರಡೂ ಉಳಿಯಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ನಿಮ್ಮ ಪ್ರಯಾಣದ ಸಂದರ್ಭದಲ್ಲೂ ಕೂಡ ನೀವು ತುಂಬ ಜಾಗೃತರಾಗಿ ಇರಬೇಕಾಗತ್ತೆ ಈ ದಿನ. ಇನ್ನು
ಯಾವುದೇ ಒಂದು ದೊಡ್ಡ ಮಟ್ಟದಲ್ಲಿ ಕಮಿಟ್ಮೆಂಟ್ಗೆ ಹೋಗಬೇಡಿ ಈ ದಿನ. ಪ್ರೀತಿ ಪ್ರೇಮದ ವಿಚಾರ ಆಗಲಿ, ಹಣಕಾಸಿನ ವಿಚಾರ ಆಗಲಿ, ಅಥವಾ ಸಂಬಂಧಗಳ ವಿಚಾರದಲ್ಲಾಗಲಿ, ಆಸ್ತಿ ಪಾಸ್ತಿ ಇತ್ಯಾದಿಗಳು ಏನೇ ಒಂದು ಚರ್ಚೆಗೆ ಬರುವಂಥ ವಿಚಾರಗಳಲ್ಲೂ ಕೂಡ ಬಹಳ ಕ್ರಮಬದ್ಧವಾಗಿ ಆಲೋಚನೆಯನ್ನು ಮಾಡಬೇಕು. ಹಾಗಾಗಿ ಯಾವುದಕ್ಕೂ ಕೂಡ ಬಹಳ ಬೇಗ ಒಪ್ಕೊಳ್ಬೇಡಿ. ಏಕೆಂದರೆ ಆತುರವಾಗಿ ನೀವು ಮಾಡುವಂಥ ಕೆಲಸ ಎಷ್ಟೋ ಸಲ ಕೈ ಕೊಟ್ಟಿದೆ, ಅದನ್ನು ಅನುಭವಿಸಿದ್ದೀರಿ, ಅಂಥ ಕಷ್ಟವನ್ನು ನೋವನ್ನು ಉಂಡಿದ್ದೀರಿ. ಆದರೆ ಈ ದಿನ ಸ್ವಲ್ಪ ಜಾಗ್ರತೆ, ಸ್ವಲ್ಪ ಅಲರ್ಟ್ ಆಗಿರಿ ಈ ದಿನ. ಹಾಗೆ ಈ ದಿನದಲ್ಲಿ ನೀವು ಮಾಡುವಂಥ ಸಂಕಲ್ಪಗಳೇನಿದೆ ಅದು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ಹಾಗಾಗಿ ನಾಳಿಗಾಗಿ ಒಂದು ಒಳ್ಳೆಯ ರೂಪುರೇಷೆಯನ್ನು ಮಾಡಿಕೊಳ್ಳಿ, ಒಂದು ಒಳ್ಳೆಯ ಪ್ಲ್ಯಾನ್ ಮಾಡಿ, ಒಂದು ಕಮಿಟ್ಮೆಂಟ್ಗೆ ಈ ದಿನ ಬದ್ಧರಾಗಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ಅನುಕೂಲತೆಗಳು ಇರುವಂತಹ ದಿನ. ಹಾಗಾಗಿ ಬರುವಂತಹ ಅವಕಾಶಗಳನ್ನು, ಅನುಕೂಲಗಳನ್ನು ಬಳಸ್ಕೊಳ್ಳಿ. ಇನ್ನು ವಿಶೇಷವಾಗಿ ನಿಮ್ಮ ಮನೋಬಲ, ಆತ್ಮವಿಶ್ವಾಸ ಹಲವು ಕಡೆ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಯಾವುದೇ ವಿಚಾರದಲ್ಲೂ ಹೆದರಿಕೆ, ಹಿಂಜರಿಕೆ ಅನ್ನುವಂಥದ್ದು ಇದ್ದರೆ ಅದನ್ನು ಧೈರ್ಯವಾಗಿ ಎದುರಿಸುವಂಥ ಒಂದು ಮನಸ್ಸನ್ನು ಈ ದಿನ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಸುಲಭದಲ್ಲಿ ಯಶಸ್ಸು ಸಿಕ್ಕಲ್ಲ, ನಿಮಗೆ ಸ್ವಲ್ಪ ಕಷ್ಟಪಡಬೇಕು. ಹಾಗಾಗಿನೇ ಎಲ್ಲರಿಗೂ ಕೂಡ ಒಳ್ಳೆಯವನಾಗಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಬಿಟ್ಬಿಡಿ. ಯಾರು ಏನೇ ಹೇಳಲಿ, ಏನೇ ನಿಮ್ಮ ಬಗ್ಗೆ ಅಭಿಪ್ರಾಯವನ್ನು ಇಟ್ಕೊಂಡ್ರೂ ಕೂಡ ಅವರ ಬಗ್ಗೆ ಚಿಂತೆ ಮಾಡಬೇಡಿ. ಏಕೆಂದರೆ ಬೇರೆಯವರಿಗಾಗಿ ಜೀವನ ಅಲ್ಲ, ನಿಮಗಾಗಿ ನಿಮ್ಮ ಜೀವನ ಇರುವಂಥದ್ದು. ಇದನ್ನು ಸ್ವಲ್ಪ ಆಲೋಚನೆ ಮಾಡಿಕೊಳ್ಳಿ. ಇನ್ನು ಕೆಲವರನ್ನು ಕ್ಷಮಿಸುವಂತಹ ಮನಸ್ಸು ಮಾಡಬೇಕಾಗತ್ತೆ. ಹಾಗಾಗಿ ಯಾರನ್ನು ಮರೆಯಲಾಗಲ್ಲ ಅಂಥವ್ರನ್ನ ಕ್ಷಮಿಸಿಬಿಡಿ, ಯಾರನ್ನು ಕ್ಷಮಿಸಲಾಗಲ್ಲ ಅಂಥವ್ರನ್ನು ಮರೆತುಬಿಡಿ ಈ ದಿನದಲ್ಲಿ. ಹಾಗಾಗಿ ಒಂದು ವಿಶೇಷ ಸಾಧನೆಯನ್ನು ಮಾಡಿ ತೋರಿಸುವಂಥ ದಿನ, ಅದನ್ನು ಈ ದಿನ ಪರಿಪಾಲನೆ ಮಾಡಿ. ಹಾಗೆ ನಿಮ್ಮ ಸಂಗಾತಿ, ಪ್ರೀತಿಪಾತ್ರರ ಮಾತು, ಅವರ ನಡತೆ ಈ ದಿನ ಸ್ವಲ್ಪ ವಿಚಿತ್ರ ಅನ್ನಿಸ್ಬಹುದು, ಮನಸ್ಸಿಗೆ ಒಂದು ರೀತಿಯಲ್ಲಿ ಆಘಾತ ಆಗ್ಬೋದು. ಆದರೂ ಕೂಡ ತಾಳ್ಮೆಯಿಂದ ಅದನ್ನು ಸ್ವೀಕರಿಸಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ ಈ ದಿನದಲ್ಲಿ. ಹಾಗೆ ಭಕ್ತಿಯಿಂದ ಶಿವಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾ ಇರಿ, ಭಗವಂತನ ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.